ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿತ್ MGK ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಎಲ್ಲ ಶಿಕ್ಷಕ ಬಂಧುಗಳ ಒಂದು ಅಭಿಲಾಷೆಯ ಮೇರೆಗೆ ನಾವು ಇಂದು 2018ನೇ ವರ್ಷದಲ್ಲಿ ಆಯೋಜಿಸಲಾದ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆ, ಮೊರಾರ್ಜಿ ಶಾಲೆಯ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಒಂದು ಕ್ವಶನ್ ಪೇಪರನ್ನು ಇವಾಗ ನಾವು ಬಿಡಿಸೋಣ. ಸೊ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾನು 2021ರ ಒಂದು ವಿಡಿಯೋವನ್ನು ಬಿಡಿಸಿದ್ದೇನೆ. ಯಾಕಂದರೆ 2020ನೇ ಸಾಲಿನಲ್ಲಿ ಕೋವಿಡ್-19 ಪ್ರಯುಕ್ತ ಅದು 2021ರಲ್ಲಿ ಆಯೋಜನೆ ಮಾಡಲಾಯಿತು. ಆದ್ದರಿಂದ ಈಗ 18/2/2018 ಫೆಬ್ರವರಿ 18, 2018ರಲ್ಲಿ ಆಯೋಜಿಸಿದ 2018ನೇ ಸಾಲಿನ 18ರಲ್ಲಿ ಆಯೋಜಿಸಿದ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಒಂದು ಕನ್ನಡ ವಿಷಯವನ್ನು ಈಗ ನೋಡೋಣ. ಕನ್ನಡದಲ್ಲಿ ಮೊದಲ ಪ್ರಶ್ನೆ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ದೂರು ಬರೆದ ಪ್ರಾಣಿ. ಸೊ ಈ ಪ್ರಶ್ನೆಗೆ ಉತ್ತರ ನೋಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲೇ ಈ ಒಂದು ಚಿತ್ರವನ್ನು ಗಮನಿಸೋಣ. ಆತ್ಮೀಯರೇ, ಪುಸ್ತಕದಲ್ಲಿ 4 ಮತ್ತು 5ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ರಾಜ್ಯ ಸರ್ಕಾರ ಯಾವ ಪಾಠಗಳನ್ನು ನಿಗದಿಪಡಿಸಿದೆ ಆ ಪಾಠಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ವ್ಯಾಕರಣ ಅಂಶಗಳು ಕೂಡ ಅಲ್ಲಿ ನಿಗದಿಪಡಿಸಿದ ವ್ಯಾಕರಣ ಅಂಶಗಳೇ ಬರ್ತವೆ. ಪಾಠದ ಮೇಲೆ 4ರಿಂದ 5 ಪ್ರಶ್ನೆಗಳು ಬಂದರೆ ಅಲ್ಲಿ ವ್ಯಾಕರಣದ ಅಂಶದ ಮೇಲೆ ಸುಮಾರು 15 ಪ್ರಶ್ನೆಗಳು ಬರ್ತವೆ ಅಂತ ಈ ಮೂಲಕ ನಾನು ಇಲ್ಲೇ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲೇ ಈ ಪಾಠದಲ್ಲಿ ಇಲ್ಲೇ ಒಂದು ಎತ್ತನ್ನು ನೋಡಿ, ಆಮೇಲೆ ಅದು ಹೇಳ್ತಾ ಇದೆ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆಯಿರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಈ ಥರ. ನಾನು ಯಾಕೆ ಇದನ್ನು ಪಾಠದ ಒಂದು ಚಿತ್ರವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂದರೆ, ಕೇವಲ ನಾವು ಈ ಎತ್ತಿಂದ ಒಂದೇ ನಮ್ಗೆ ಗೊತ್ತಿದ್ರೆ ಸಾಕಾಗಲ್ಲ. ಅಲ್ಲಿ ಜಿಂಕೆ ಏನು ಹೇಳ್ತು, ಆಮೇಲೆ ಆಮೆ ಏನು ಹೇಳ್ತು, ಮತ್ತು ನೆಕ್ಸ್ಟ್ ಇನ್ನೂ ಹಲವಾರು ಪ್ರಾಣಿಗಳು ಬರ್ತವೆ, ಅವು ಏನೇನು ಹೇಳಿದ್ವು ಅನ್ನೋದು ನಮ್ಗೆ ಗೊತ್ತಿರಬೇಕು. ಆದ್ದರಿಂದ ಈಗ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ದೂರು ನೀಡಿದ ಪ್ರಾಣಿ ಅಂದರೆ ಅಲ್ಲಿ ಸರಿಯಾದ ಉತ್ತರ ಯಾವುದು? ಎ ಎತ್ತು, ಬಿ ಎರೆಹುಳು, ಸಿ ಕರಡಿ, ಡಿ ಬೆಕ್ಕು. ಸರಿಯಾದ ಉತ್ತರ ಇಲ್ಲಿ ತಾವು ನೋಡಿದ ಹಾಗೆ ಎತ್ತು ಸರಿಯಾದ ಉತ್ತರ. ಇದು ಒಂದು ಪ್ರಶ್ನೆಯನ್ನು ಎಲ್ಲ ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳು ಏನೇನು ಹೇಳಿದ್ವು ಅಂತ ನಾವು ಅಲ್ಲೇ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ನಮಗೆ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಕೈ ಮುಟ್ಟಲು ಎ ಡ್ಯಾಶ್. ಎ ಸಂತೋಷವಾಯಿತು, ಬಿ ದುಃಖವಾಯಿತು, ಸಿ ಭಯವಾಯಿತು, ಡಿ ಮುಜುಗರವಾಯಿತು. ಇದು ಸರಿಯಾದ ಉತ್ತರ ಭಯವಾಯಿತು. ಇದನ್ನು ಕೂಡ ಪಾಠದಲ್ಲೇ ಬರ್ತಿರ್ತಕ್ಕಂಥದ್ದು. ಆಪ್ಷನ್ ಸಿ ಭಯವಾಯಿತು. 3ನೇ ಪ್ರಶ್ನೆ, ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಜ ಬಿಡಬೇಕಾದದ್ದು. ಇದನ್ನು ಕೂಡ ಪಾಠದಲ್ಲೇ ಇದೆ. ಎ ಒಳ್ಳೆಯ ಮನಸ್ಸು, ಬಿ ಮೋಸ ವಂಚನೆ, ಸಿ ಹಣ ಐಶ್ವರ್ಯ, ಆಸ್ತಿ ಅಂತಸ್ತು. ಹಾಗಾದರೆ ಸರಿಯಾದ ಉತ್ತರ ಅದು ಬಿ ಮೋಸ ವಂಚನೆ. ಇನ್ನು 4ನೇ ಪ್ರಶ್ನೆ, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಈ ಸಂಧಿಗೆ ಉದಾಹರಣೆ. ಮೊದಲು ನಾವು ಆಪ್ಷನ್ಸ್ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಹೊಳೆಯಲ್ಲಿ ಪೂರ್ವ ಪದ, ಅಲ್ಲಿ ಉತ್ತರ ಪದ. ಸಂಧಿ ಕಾರ್ಯ ನಡೆಯುವಾಗ ಇಲ್ಲಿ ಏನು ಹೊಸದಾಗಿ ಬಂದಿದೆ? ಎ ಹೊಸದಾಗಿ ಬಂದಿದೆ. ಎ ಹೊಸದಾಗಿ ಬಂದಿದೆ, ಒಂದು ಅಕ್ಷರ ಹೊಸದಾಗಿ ಬಂದರೆ ಅಲ್ಲಿ ಆಗಮ ಅಂತ ಕರಿತೀವಿ. ಆದ್ದರಿಂದ ಇದು ಆಗಮ ಸಂಧಿ. ಸೊ ನೀವು ನೇರವಾಗಿ ಸಂಧಿಯ ನಿಯಮಗಳು ನಿಮಗೆ ಗೊತ್ತಿದ್ದರೆ ಯಾವ ಸಂಧಿ ಅಂತ ನೇರವಾಗಿ ಹಾಕ್ಬೋದು. ಆದ್ದರಿಂದ ಇದು ಆಗಮ ಸಂಧಿ. ಲೋಪ ಸಂಧಿ ಅಂದರೆ ಅಲ್ಲಿ ಸ್ವರ ಲೋಪ ಆಗಿರ್ತದೆ. ಆದೇಶಿತ ಸಂಧಿ ಅಂದರೆ ಕತಪಗಳಿಗೆ ಗದಪಗಳು ಬಂದಿರ್ತವೆ. ಗುಣಸಂಧಿ ಅಂದರೆ ಅಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರವು, ಋಕಾರ ಪರವಾದಾಗ ಅರ್ಕಾರವು. ಈ ರೀತಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಓಕಾರಗಳು ಪರವಾದಾಗ ಔಕಾರ ಬಂದರೆ ಅದು ಗುಣಸಂಧಿ ಅಂತ. ಆದ್ದರಿಂದ ಸಂಧಿ ಕಾರ್ಯಗಳ ಬಗ್ಗೆ ನಾವು ಸರಿಯಾಗಿ ಕಲ್ಪನೆಯನ್ನು, ನಾವು ಸ್ಪಷ್ಟೀಕರಣ ಇದ್ದರೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನಾವಲ್ಲೇ ಬಿಡಿಸ್ಬೋದು. ಕೇವಲ ಇಲ್ಲಿ ಹೊಳೆಯಲ್ಲಿ ಇದು ಒಂದು ಸಂಧಿ ನಿಮಗೆ ಗೊತ್ತಿದ್ದರೆ ಇದೇ ಪ್ರಶ್ನೆಯಲ್ಲಿ ಬರ್ತಂತ ಅಲ್ಲ, ಇದು ಒಂದು ಮಾದರಿ ಮಾತ್ರ. ಇಲ್ಲಿ ನೆಕ್ಸ್ಟ್ 5ನೇ ಪ್ರಶ್ನೆ, ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು. ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ಅದು ನಪುಂಸಕಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ಅನ್ಯಲಿಂಗಗಳು. ಇದು ಸರಿಯಾದ ಉತ್ತರ ಆಪ್ಷನ್ ಎ ನಪುಂಸಕ ಲಿಂಗಗಳು. ಇನ್ನು 6ನೇ ಪ್ರಶ್ನೆ, ಆರೋಗ್ಯವೇ ಭಾಗ್ಯ ಈ ಹೇಳಿಕೆಯಲ್ಲಿ ಆರೋಗ್ಯ ಪದದ ವಿರುದ್ಧ ಪದ.
ಆರೋಗ್ಯವೇ ಭಾಗ್ಯ. ಈ ಹೇಳಿಕೆಯಲ್ಲಿ ಆರೋಗ್ಯ ಪದದ ವಿರುದ್ಧ ಪದ. ಎ ನಿರಾರೋಗ್ಯ, ಬಿ ಅನಾರೋಗ್ಯ, ಸಿ ಅನಾರೋಗ್ಯ, ಡಿ ರೋಗ. ಆದ್ದರಿಂದ ಇಲ್ಲೇ ನಾವು ಸ್ವಲ್ಪ ಗಮನಿಸಬೇಕು. ಇಲ್ಲೇ ಅನಾರೋಗ್ಯ, ಇಲ್ಲೇ ಅನಾರೋಗ್ಯ. ನಾವು ಅವಸರದಲ್ಲಿ ಸಿ ಹಾಕಿದರೆ ತಪ್ಪಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಬಿ ಅನಾರೋಗ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 7. ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ. ಕಿರಿಯರಿಗೆ ಅಂದರೆ ನಾವು ಆತ್ಮೀಯ ಅಂತ ಯಾರಿಗೆ ಬಳಸ್ತೀವಿ? ಸಮವಯಸ್ಕರಿಗೆ ಅಥವಾ ಭಾಳ ಕ್ಲೋಸ್ ಆಗಿದ್ದವರಿಗೆ ಆತ್ಮೀಯ ಬಳಸ್ತೀವಿ. ಪೂಜ್ಯ ಅಂತ ಯಾರಿಗೆ ಬರ್ತೀವಿ? ಹಿರಿಯರಿಗೆ. ಪ್ರೀತಿಯ ಅಂತ ನಮ್ಮ ವಯಸ್ಕರು ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಆಗಲಿ ಚಿಕ್ಕವರಿಗೆ ಬಳಸ್ಬೇಕಾಗಿ ಪ್ರೀತಿಯ ಅಂತ ಬಳಸ್ತೀವಿ. ಕಿರಿಯರಿಗೆ ಬಳಸ್ಬೇಕು ಪ್ರೀತಿಯನ್ನು ಬಳಸ್ತೀವಿ. ಆದರೆ ಪ್ರೀತಿಗಿಂತ ನಾವು ಹೆಚ್ಚಾಗಿ ಇಲ್ಲಿ ಬಳಸೋದು ಯಾವುದಂದರೆ ಅದು ಸರಿಯಾದ ಉತ್ತರ ಚಿರಂಜೀವಿ. ಇದು ಸರಿಯಾಗಿ ಇರ್ತಕ್ಕಂಥ ಒಂದು ಸಂಬೋಧನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8. ಯುವರಾಜರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು. ಈ ವಾಕ್ಯದಲ್ಲಿ ಅಡಿಗೆರೆ ಅಂದರೆ ಇದು ಯುವರಾಜರು. ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಇಲ್ಲೇ ರು ಬಂದಿದೆ. ಹಾಗಾದರೆ ವಿಭಕ್ತಿ ಪ್ರತ್ಯಯ ಯಾವುದು? ರು ಅಂತೇಳಿ ನಾವು ರು ಹಾಕಿದರೆ ಅದು ತಪ್ಪು. ಅಲ್ಲಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಆದ್ದರಿಂದ ಅಲ್ಲಿ ರು ಯಾವುದು ಬಂತಲ್ಲಿ ಸ್ವರ ಉ ಬಂತು. ಉ ಸರಿಯಾದ ಉತ್ತರ. ಇದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಪ್ರಥಮವು ದ್ವಿತೀಯನ್ನು ತೃತೀಯದಿಂದ, ಚತುರ್ಥಿ ದೆಸೆಯಿಂದ, ಪಂಚಮಿ ಗೇಯಿಗೆ ಕೆ, ಪಂಚಮಿ ದೆಸೆಯಿಂದ ಚತುರ್ಥಿ ಗೇಯಿಗೆ ಕೆ, ಷಷ್ಠಿ ಸಪ್ತಮಿ ಅಲ್ಲಿ. ಈ ರೀತಿ ನಾವು ವಿಭಕ್ತಿ ಪ್ರತ್ಯಯಗಳಿಗೆ ಸರಿಯಾಗಿ ಅದು ಏನಿದೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿವೆ? 7 ಇವೆ. 7 ಸರಿಯಾಗಿ ಪರ್ಫೆಕ್ಟ್ ಆಗಿದ್ದರೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಮಗಿಲ್ಲಿ ಬರುತ್ತೆ. ಇನ್ನು 9ನೇ ಪ್ರಶ್ನೆ. ಮಗು ಆಟದ ಬಯಲಿನಲ್ಲಿ ಆಡುತ್ತಿದೆ. ಈ ವಾಕ್ಯದಲ್ಲಿ ಮಗು ಈ ಪದದ ಬಹುವಚನ ರೂಪ. ಮಗುಗಳು ಅಂತ ಹಾಕಿಬಿಡ್ತಾರೆ ಭಾಳಷ್ಟು ಮಕ್ಕಳು. ಅದು ತಪ್ಪು. ಮಗುಗಳು ಆಗಲ್ಲ, ಮಕ್ಕಳು ಸರಿಯಾದ ಬಹುವಚನ ರೂಪ. ನೆಕ್ಸ್ಟ್ 10ನೇ ಪ್ರಶ್ನೆ. ರೈತನೊಬ್ಬ ಹೊಲದಲ್ಲಿ ಆಲದ ಮರವನ್ನು ಬೆಳೆಸಿದ್ದ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ ಇದಾಗಿದೆ. ಅನುನಾಸಿಕ ಅಂದರೆ ಯಾವ್ಯಾವು ಅನ್ನೋದನ್ನು ನಾವು ಸ್ವಲ್ಪ ಗಮನಿಸೋಣ. ಅನುನಾಸಿಕಗಳಂದ್ರೆ ಯಾವ್ಯಾವಪ್ಪ ಅಂತ ನಾವು ನೋಡ್ತಾ ಹೋದಾಗ ಅನುನಾಸಿಕ ಅಂದರೆ ಏನಿಲ್ಲೇ ಮೂಗಿನಿಂದ ಉಚ್ಚಾರ ಮಾಡುವಂಥ ಪದಗಳು. ಕ ಕ ಗ ಗಂಗ, ಚ ಚ ಜಜಂಯ, ತ ತ ದನ, ಟ ಟ ಢಡನ, ತ ತ ಧದನ, ಫ ಫ ಬಬಮ್ಮ. ಇವು ಎಲ್ಲ ಅಂದರೆ ಕ ಕ ಗ ಗಂಗ, ಞ ಞ ಯ ನ ನ ಮ. ಹಾಗಾದರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಮ ಸರಿಯಾದ ಉತ್ತರ. ನೆಕ್ಸ್ಟು 11ನೇ ಪ್ರಶ್ನೆ. ಬೇವೂರರನ್ನು ಅಭಿಮಾನದ ಬಿಗದಪ್ಪಿ ಪ್ರಶಂಸಿಸಿದವರು. ಸೊ ಇದನ್ನು ಕೂಡ ಪಾಠದಲ್ಲಿ ಬರ್ತಿರ್ತಕ್ಕಂಥದ್ದು. ಪಾಠವನ್ನು ಸರಿಯಾಗಿ ಓದಿದರೆ ಇದು ಉತ್ತರ ಸರಿಯಾಗಿ ಸಿಗುತ್ತೆ. ಇಲ್ಲೇ ಜನರಲ್ ಕಾರ್ಯಪ್ಪ, ಬಿ ಗುರುನಾಥ್ ರಾವ್, ಸಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ, ಡಿ ಜವಾಹರ್ಲಾಲ್ ನೆಹರು. ಇದು ಸರಿಯಾದ ಉತ್ತರ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಇನ್ನು 12ನೇ ಪ್ರಶ್ನೆ. ಅಕ್ಕ ಮಹಾದೇವಿ ಅವರ ಅಂಕಿತ. ಕೂಡಲ ಸಂಗಮ ಯಾರ್ದು? ಬಸವಣ್ಣಂದು. ಅಂಬಿಗರ ಚೌಡಯ್ಯ ಯಾರ್ದು? ಅಂಬಿಗರ ಚೌಡಯ್ಯ ಅದು ಯಾರ್ದು ಅಂತ ನಾವು ನೋಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಯಾರ್ದು? ಚೆನ್ನಮಲ್ಲಿಕಾರ್ಜುನ ಯಾರ್ದು? ಸೊ ಇಲ್ಲಿ ಯಾರ ಅಂಕಿತನಾಮ ಯಾವುದು ಅಂತೇಳಿ ನಮಗೆ ಸರಿಯಾಗಿ ಗೊತ್ತಿರಬೇಕು. ಅಂದಾಗ ಮಾತ್ರ ಇಲ್ಲಿ ನಾವು ಎಲ್ಲನೂ ಗೊತ್ತಿರಬೇಕು. ಅಂದರೆ ರೈಟ್ ಇಲ್ಲೇ ಕೂಡಲ ಸಂಗಮ ದೇವ ಬಸವಣ್ಣನವರು, ಅಂಬಿಗರ ಚೌಡಯ್ಯ ಶಿವಶರಣ ಅಂಬಿಗ ಚೌಡಯ್ಯನವ್ರದ್ದು, ಮಾರಯ್ಯ ಪ್ರಿಯ ಅಮರೇಶ್ವರ ಅಂದರೆ ಮೂಳ್ಗಿ ಮಾರಯ್ಯನವ್ರದ್ದು, ಚೆನ್ನಮಲ್ಲಿಕಾರ್ಜುನ ಇದು ಅಕ್ಕ ಮಹಾದೇವ್ರದ್ದು. ಇದು ಸರಿಯಾದ ಉತ್ತರ. ರೈತನು ರಾಗಿಯನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಇಲ್ಲೇ ರೈತನು ನಾಮಪದ, ಇದು ರಾಗಿ ಕರ್ಮಪದ, ಇದು ರೈತ ನಾಮಪದ ಇದ್ರು ಇದು ಕರ್ತೃ, ಇದು ರಾಗಿ ಕರ್ಮ, ಚೀಲ ಇದು ನಾಮಪದ ಆಗುತ್ತೆ. ಇಲ್ಲಿ ತುಂಬುವನು ಕ್ರಿಯಾಪದ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಕ್ರಿಯಾಪದ ತುಂಬುವನು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. 14ನೇ ಪ್ರಶ್ನೆ. ಕರಡಿ ಕಾಡುಗಳಲ್ಲಿ ಉಂಡು ಬೆಳೆದಿದ್ದು ಹಲಸು, ಮಾವು, ಜೇನು, ಪೇರಲ. ಸರಿಯಾದ ಉತ್ತರ ಇದು ಜೇನು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ಇಂತಿದೆ. ಇನ್ನು ಮುಂದಿನ ಪ್ರಶ್ನೆ. ಉದ್ಯಾನವನದಲ್ಲಿರುವ ಗಿಡಗಳು ಕೆಂಪು ಹೂಗಳಿಂದ ಕಂಗೊಳಿಸುತ್ತಿವೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ. ಇಲ್ಲಿ ಹೂಗಳು ಕೆಂಪು ಹೂಗಳಿಂದ ಅಂದರೆ ಇಲ್ಲಿ ಹೂಗಳು ಹೇಗಿವೆ ಅಂತ ನಾವು ಪ್ರಶ್ನೆ ಮಾಡಿದರೆ ಅದು ಕೆಂಪು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಕೆಂಪು ಇದು ವಿಶೇಷಣ. ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕವಿ. ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಅದು ಪಂಜೆ ಮಂಗೇಶ್ ರಾವ್ ಅವರು. ಸೊ ಇದು ಅವರ ಕಾವ್ಯನಾಮ. ಆದ್ದರಿಂದ ಇದು ಕವಿಶಿಷ್ಯ ಪಂಜೆ ಮಂಗೇಶ್ ರಾವ್ ಅವರ ಕಾವ್ಯನಾಮ.
ಇನ್ನು ದಳ ಈ ಪದ ಸೂಚಿಸುವ ನಾನಾರ್ಥಕ ಪದ. ಸೊ ಇಲ್ಲಿ ಸ್ವಲ್ಪ ನಾವು ಗಮನಿಸೋಣ, ಒಂದು ಫಿಲ್ಮ್ ಇದನ್ನು ನೋಡೋಣ, ಇಲ್ಲೇ ಪಿಕ್ಚರ್ನ. ಇಲ್ಲಿ ನೋಡಿ, ಇಲ್ಲಿ ನಾನಾರ್ಥಕ ಪದ ಅಂದರೆ ಏನಿದೆ, ಒಂದು ಶಬ್ದ ಇತರೆ ಹಲವು ಅರ್ಥಗಳನ್ನು ಸೂಚಿಸುವಂತಿದ್ರೆ ಅದನ್ನು ನಾವು ನಾನಾರ್ಥಕ ಅಂತ ಕರಿತೀವಿ. ಅಲ್ಲಿ ದಂಡ ಅಂದರೆ ಏನು, ಶಿಕ್ಷೆ, ಕೋಲು, ಸೈನ್ಯ. ಇದನ್ನು ಯಾಕೆ ನಾನು ತೋರಿಸ್ತಿದ್ದೀನಿ ಅಂದರೆ, ಪಾಠದಲ್ಲಿರ್ತಕ್ಕಂಥ ಅಂಶಗಳನ್ನೇ ಇಲ್ಲಿ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಇದು ಒಂದು ಎವಿಡೆನ್ಸು. ಆದ್ದರಿಂದ ನಾವು ಪಾಠದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶನೂ, ಅದು ಸಮಾನಾರ್ಥಕ ಪದವಿರ್ಬೋದು, ವಿರುದ್ಧ ಪದ ಇರ್ಬೋದು, ವ್ಯಾಕರಣ ಅಂಶ ಇರ್ಬೋದು, ಏನೇ ಇರ್ಬೋದು, ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಇದೇನು ಭಾಳ ಸುಲಭವಾಗಿರುವಂಥದ್ದು. ಆದ್ದರಿಂದ ದಳ ಈ ಪದ ಸೂಚಿಸುವ ನಾನಾರ್ಥಕ ಅಂದರೆ ಅದು ಆಪ್ಷನ್ ಎ, ಸೈನ್ಯ, ಎಲೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ ಇಂತಿದೆ. ಡೋರೆ ಹುಣಸೆ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಡೋರೆ ಹುಣಸೆ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಇಲ್ಲಿ ಬರ್ತಕ್ಕಂಥ ಇಲ್ಲಿ ಏನು ಬರ್ಬೋದು, ಇಲ್ಲಿ ಏನು ಬರುತ್ತೆ, ನಂತರದಲ್ಲಿ ಸಿಂಬಾಲ್ ಯಾವುದು ಬರುತ್ತೆ, ಲೇಖನ ಚಿಹ್ನೆ ಅಂತ. ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಬರಲ್ಲ, ಕಾಮ ಬರಲ್ಲ, ಅಲ್ಪವಿರಾಮ ಬರಲ್ಲ, ಇಲ್ಲೇ ಪೂರ್ಣವಿರಾಮ ಬರಲ್ಲ. ಆದರೆ ಸರಿಯಾದ ಉತ್ತರ ಇಲ್ಲೇ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಚಿಹ್ನೆ, ಅದು ಭಾವಸೂಚಕ ಚಿಹ್ನೆ ಬರ್ತದೆ. ಅದನ್ನು ಉದ್ಗಾರವಾಚಕ ಅಂತಲೂ ಹೇಳ್ತೀವಿ. ಇನ್ನು 19ನೇ ಪ್ರಶ್ನೆ. ಪರ್ವತವು ನಯನ ಮನೋಹರವಾಗಿದೆ ಎಂದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಿದರು. ಈ ವಾಕ್ಯದಲ್ಲಿರುವ ರೂಢನಾಮ, ಇಲ್ಲೇ ರೂಢನಾಮ ಯಾವುದು ಅಂತ ನಾವು ನೋಡಿದಾಗ ಇಲ್ಲೇ ಪರ್ವತ ಇದು ರೂಢನಾಮ. ಇಲ್ಲಿ ಶಿಕ್ಷಕ ಏನಿದು ಶಿಕ್ಷಕ ಇದು ಅನ್ವರ್ತಕ ನಾಮ, ವಿದ್ಯಾರ್ಥಿ ಅನ್ವರ್ತಕ ನಾಮ ಆಗುತ್ತೆ. ನಯನ ಮನೋಹರ ಅನ್ನೋದು ಇದು ಒಂದು ನಾಮಪದ ಅಲ್ಲ, ಇದು ಏನಪ್ಪ ಅಂದರೆ ಇದು ಒಂದು ವಿಶೇಷಣ ಆಗಿರ್ತೈತೆ. ಆದ್ದರಿಂದ ಸ್ವಲ್ಪ ಅಲ್ಲಿ ಗಮನಿಸಿ. ಇಲ್ಲಿ ನೋಡಿ, ಅನ್ವರ್ತಕ ನಾಮದಲ್ಲಿ ಏನು ಬರ್ತವೆ, ನಾಮಪದದಲ್ಲಿ ಏನು ಬರ್ತವೆ, ನಾಮಪದಗಳನ್ನು ಸ್ವಲ್ಪ ಇಲ್ಲಿ ಗಮನಿಸೋಣ. ಪುಸ್ತಕದಲ್ಲಿ ಇರ್ತಕ್ಕಂಥವೇ ಬಂದಿವೆ. ರೂಢನಾಮ ಅಂತ ಯಾವುದಕ್ಕೆ ಕರಿತೀವಿ, ಒಟ್ಟು ನಾಮಪದಗಳೆಷ್ಟು, ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇತ್ಯಾದಿ. ಅಂಕಿತನಾಮ ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ಇದು ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಗಂಗಾ ಬ್ರಹ್ಮಪುತ್ರ, ಭಾರತ ಇತ್ಯಾದಿ. ಅದೇ ರೀತಿಯಾಗಿ ಅನ್ವರ್ಥಕ ನಾಮ ಅಂದ್ರೇನು, ರೂಪ, ಗುಣ, ವೃತ್ತಿ, ಸ್ವಭಾವದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥಕ ನಾಮಗಳು. ಅಲ್ಲೇ ಉದಾಹರಣೆ ಹೇಳ್ಬೇಕಂದ್ರೆ ವ್ಯಾಪಾರಿ, ರೋಗಿ, ಯೋಗಿ, ಬೆಳೆಗಾರ, ಪೂಜಾರಿ, ಶಿಕ್ಷಕ, ವಿದ್ಯಾರ್ಥಿ ಇತ್ಯಾದಿ. ಆದ್ದರಿಂದ ಇಲ್ಲೇ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಸರಿಯಾಗಿ ಮಾಡಿದ್ದೇ ಆದರೆ ನಮಗೇನಾಗ್ತದೆ, ಅದು ಒಂದು ಈಸಿಯಾಗಿ ನಮಗಿಲ್ಲೇ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಇನ್ನು 20ನೇ ಪ್ರಶ್ನೆ. ಮನುಷ್ಯನ ದೌರ್ಜನ್ಯದಿಂದ ನದಿಗಳು ಮಲಿನವಾಗಿವೆ. ಈ ವಾಕ್ಯದಲ್ಲಿರುವ ದೌರ್ಜನ್ಯ ಪದದ ಸಮಾನಾರ್ಥಕ ಪದ ಇದನ್ನು ಕೂಡ ಪುಸ್ತಕದಲ್ಲೇ ಇದೆ. ಇಲ್ಲಿ ನೋಡ್ಬೋದು ತಾವು, ಪುಸ್ತಕದಲ್ಲಿ ದೌರ್ಜನ್ಯ ಅಂತ ಇದೆ ನೋಡ್ರಿ. ಎಷ್ಟನೇ ಪೇಜ್ ಇದು, 12ನೇ ಪುಟದಲ್ಲಿ, ಕನ್ನಡ 5ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ, ಪಠ್ಯ ಪುಸ್ತಕದಲ್ಲಿ 12ನೇ ಪುಟದಲ್ಲಿ ಇರ್ತಕ್ಕಂಥದ್ದು ದೌರ್ಜನ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದೌರ್ಜನ್ಯ ಅಂದರೆ ಏನು, ದಬ್ಬಾಳಿಕೆ ಅಥವಾ ಹಿಂಸೆ. ಆದ್ದರಿಂದ ಪುಸ್ತಕದಲ್ಲಿರ್ತಕ್ಕಂಥ ಶಬ್ದಗಳನ್ನೇ ಇಲ್ಲಿ ಕೊಟ್ಟಿರೋದ್ರಿಂದ ನಾವು ಪುಸ್ತಕದಲ್ಲಿರ್ತಕ್ಕಂಥ ಶಬ್ದಗಳನ್ನು ಮಾತ್ರ ಓದಿದ್ರೆ ಸಾಕು. ಹಾಗಾದರೆ ದೌರ್ಜನ್ಯ ಅಂದರೆ ಏನಪ್ಪ ಅಂದರೆ ಅದು ಹಿಂಸೆ. ಸರಿಯಾದಂಥ ಉತ್ತರ. ಇದು ಕನ್ನಡ ವಿಷಯ ಆಯಿತು. ಈಗ ಇಂಗ್ಲೀಷಿಗೆ ಹೋಗೋಣ. ಫಸ್ಟ್ ಕ್ವಶನ್ ಈಸ್ ಕೌ ಮೂಸ್, ಶೀಪ್ ಮ್ಯೂಸ್, ಟ್ರಂಪೆಟ್ಸ್, ಬಾಕ್ಸ್, ಬ್ಲೀಡ್ಸ್. ಇಲ್ಲಿ ಮ್ಯೂಸ್ ಅಂದರೆ ಅದು ಕ್ಯಾಟ್ ಸೌಂಡು. ಸೊ ನಾವು ಏನು ಮಾಡಬೇಕು, ಆ್ಯನಿಮಲ್ ಸೌಂಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ. ಅಲ್ಲಿರ್ತಕ್ಕಂಥ ಯಾವ ಆ್ಯನಿಮಲ್ಗಳು ಯಾವ್ಯಾವ ಸೌಂಡ್ಗಳಿವೆ ಅದು ವರ್ಕ್ ಬುಕ್ನಲ್ಲಿ ನಾವು ನೋಡ್ಬೋದು. ಆದರೆ ಮ್ಯೂಸ್ ಅಂದರೆ ಇದು ಏನು, ಕ್ಯಾಟು. ಬಾರ್ಕ್ಸ್ ಅಂದರೆ ಡಾಗು. ಟ್ರಂಪೆಟ್ಸ್ ಅಂದರೆ ಎಲಿಫೆಂಟು ಸೌಂಡ್ ಮಾಡುವಂಥದ್ದು. ಬ್ಲೀಡ್ಸ್ ಅಂದರೆ ಅದು ಸರಿಯಾದ ಉತ್ತರ, ಅದು ಶೀಪ್ ಸೌಂಡ್ ಹೆಂಗೆ ಮಾಡುತ್ತೆ ಅಂದರೆ ಬ್ಲೀಡ್ಸ್. ಸೊ ನೆಕ್ಸ್ಟು BBOAMO, ದ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಬೈ ರಿಅರೇಂಜಿಂಗ್ ದೀಸ್ ಲೆಟರ್ಸ್ ಈಸ್. ಸೊ ಇಲ್ಲಿರ್ತಕ್ಕಂಥ ವರ್ಡ್ ಲೆಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಒಂದು ಮೀನಿಂಗ್ಫುಲ್ ವರ್ಡನ್ನು ಮಾಡ್ಬೋದು ಅಂದರೆ ಇಲ್ಲಿ ಅದು ಸರಿಯಾದ ಉತ್ತರ ಇದು ನೋಡಿರಿ, BAMBOO, ಬ್ಯಾಂಬೂ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ದ ಸೈಲೆಂಟ್ ಲೆಟರ್ ಐರನ್, IRON, ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಈಸ್, ಯಾವುದು ಸೈಲೆಂಟ್ ಆಗುತ್ತೆ, I ಆಗುತ್ತೋ, R ಆಗುತ್ತೋ, O ಆಗುತ್ತೋ, N ಆಗುತ್ತೋ?
ಇಲ್ಲಿ ಸೈಲೆಂಟ್ ಲೆಟರ್ ಯಾವುದಾಗುತ್ತೆ ಅಂದರೆ ನಾವು ಪ್ರೊನೌನ್ಸಿಯೇಷನನ್ನು ನೋಡಬೇಕು. ಐರನ್ ಐರನ್ ಅಂತ ಕರಿತಾ ಇದ್ದೀವಿ. ರ ಪ್ರೊನೌನ್ಸ್ ಆಗುತ್ತೆ, ಅಲ್ಲಿ ಆಗಲಾರ್ದು ಯಾವುದು ಓ ಆಗಲ್ಲ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ಸ್ ಓ, ಆಪ್ಷನ್ ಸಿ, ಓ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್. ದ ಕೌ, the friendly cow, all red and white, I love with all my heart. She gives me cream with all her might, to eat with apple tart. The cow gives us dash. The correct answer is cream, red, white, hot. So right answer is, it is nothing but cream. Option A is cream is the right answer. And fifth question is A, will you come to school? B, yes, I will get some medicine and then dash. So what should be the word coming in this blank? That's come to hospital, come to school, come home, coming back. That's nothing but come to school. It's the right answer. Next question, sixth. Look at the picture and identify the correct letters to be filled in this word. That is SUNL. Yeah, 3 letters are remaining. Last T is there. So what is this? Just to look at this picture. What is this? This is a sunlight. So what are the letters should be coming in this blank? That's nothing but S. S, right answer. IGHT is the right answer. Sunlight. So next, seventh question is, the meaning of the word certain is. Certain means what? Immediate, often, certain, sure. It is nothing but sure. It is also in the textbook. Eighth question, select the correct meaningful sentence. A, Maharshi Ramana was sage A. B, was Ramana sage a Maharshi. C, Ramana Maharshi was a sage. A, was Ramana Maharshi sage. So the right answer is option C is the correct meaningful sentence. That's the right answer. Ramana Maharshi was a sage. It is the right answer. And ninth question, in the poem Friends, the sky looks like dash, the tree, upon the face, kind big smile, grass. So it is nothing but kind big smile. It's also coming in the poem. Okay. 10th question, the common speech sound in the word upon must until result is common sound in the word. Speech sound means common speech sound. Upon, we are pronouncing a instead of u, u. That's nothing but the right answer is option A, u is the right answer. Next, 11th question, Munis Khan, 15 from Madhya Pradesh, received the award for saving an old man from a railway accident. This gives the message to help others, hate all, laugh, make fun of others. So this is nothing but help others. It's in the prose. Okay. And 12th question, the correct placement of apostrophe is. What should be the correct placement of apostrophe? Can CANNOT is right, CAN apostrophe T is right, CA apostrophe NT is the right, CANT apostrophe is the right. Which is right? That's nothing but option B is the right answer. That's CAN apostrophe T. And 13th question, a little boy jumped out of the coach. He ran to his mother. He pointed to the coachman and said, "Mother, I want to be a coachman like him. How nice it is to drive a coach." Read the given paragraph and select the correct answer for the following. The boy wanted to become a coachman, driver, runner, man. Which is the right answer? That's nothing but coachman. Option A is the right answer. 14th question, I poked the rat dash a stick. The suitable word to complete the sentence. Which is the suitable preposition we should put here? That is to, with, in, on, the or the options. So suitable preposition is with. I poked the rat with a stick is the right meaningful sentence. So 15th question, Raju's father and dash went to the market. The other gender of the underlined word. Here they have underlined the word father.
So other gender means it is nothing but mother. Okay, option D is the right answer. 16th question. Under the leadership of Dr. Abdul Kalam, India's missile program dash well. The correct verb form of a to be filled in the blank is, that's the option A, developed, B, development, C, developmental, D, develops. It is nothing but option A, developed, past form of the verb. 17th question. The plural form of community is, plural form of community, the word community plural form is, it is nothing but COMMUNITIES is the right answer. 18th question. 18th question. It is, just look at this. Identify the correct sequence of events. 1. The school bell rings. 2nd. Lucy and Nitin are returning home from school. 3rd. They see a man walking with his pet dog. Lucy remembers Ramana Maharshi. So I think it is in the sequential order. Though it is not necessary to change any order of these proper sentences. So it is nothing but option A, 1, 2, 3, 4. So option A is the right answer. 19th question. The opposite of the word more. Opposite, there is no opposite in the language. That is nothing but antonym of the more word is more, most, much, than, less. So it is nothing but less. More, antonym of the word or opposite of the word more is less. Last question of the English. 20. Maharshi was sitting on a dash. The blank can be filled by a tree, hillside, river bank, stone. So the right answer is, it is B, hillside is the right answer. So this is all about what? English question paper. Next we shall go to mathematics. ಈಗ ನಾವು ಗಣಿತ ವಿಷಯದ ಬಗ್ಗೆ ನೋಡೋಣ. ಗಣಿತದಲ್ಲಿ ಮೊದಲ ಪ್ರಶ್ನೆ ಹೀಗಿದೆ. ಯಾವುದು ಅಂದರೆ ಮೊದಲ ಪ್ರಶ್ನೆ, ಗಣಿತದಲ್ಲಿ ಮೊದಲ ಪ್ರಶ್ನೆ 24, 20, 16, -8 ಈ ಸರಣಿಯಲ್ಲಿ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಸಂಖ್ಯೆ. ಬಿಟ್ಟ ಸ್ಥಳ ಅಂದರೆ ಇಲ್ಲಿ 24. ಇದನ್ನು ಒಂದು ಸಲ ಗಮನಿಸಿ. 24 ನಂತರ 20, 20 ನಂತರ 16 ಅಂದರೆ 4 ಕಡಿಮೆ ಆಗ್ತಾ ಬಂದಿದೆ. ಆದ್ದರಿಂದ 16ಕ್ಕೆ 4 ಕಡಿಮೆ ಮಾಡಿದಾಗ ಅದು 12 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 24. ನೆಕ್ಸ್ಟ್ ಇದನ್ನು 2 ವರ್ಷನಲ್ಲಿ ಕೊಟ್ಟಿರ್ತಾರೆ. ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಇದೆ. ಸೊ ಅಲ್ಲಿ ಕನ್ನಡ ವರ್ಷನ್ದಲ್ಲೂ ಅದೇ ಇರುತ್ತೆ, ಇಂಗ್ಲೀಷ್ ವರ್ಷನ್ನಲ್ಲೂ ಅದೇ ಇರುತ್ತೆ. ಅದರಿಂದ ಇನ್ಮೇಲೆ 2 ಕ್ವಶನ್ ಓದ್ತಾ ಇದ್ದೀನಿ ನೋಡಿ. 25 ದಶಮಾಂಶ ರೂಪ. ದ ಡೆಸಿಮಲ್ ಫಾರ್ಮ್ ಆಫ್ 8/25 ಈಸ್. ಡೆಸಿಮಲ್ ಫಾರ್ಮ್ ಅಂದರೆ 8ನೇ 25 ಭಾಗಿಸಿದಾಗ ನಮ್ಗೆ ಏನು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದಾಗ ಅಲ್ಲೇ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 0.32 ಅದು ಇಂಗ್ಲೀಷ್ನಲ್ಲಿಯೂ ಅದೇ ಆಗಿರುತ್ತದೆ. ಇನ್ನು 3ನೇ ಪ್ರಶ್ನೆ 40 2ರಿಂದ ಭಾಗಿಸಿದಾಗ ಬರುವ ಶೇಷ. 40 2ರಿಂದ ಭಾಗಿಸಿದಾಗ ಬರುವಂಥ ಶೇಷ ಏನು ಆಗಿರ್ತದೆ ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ 40 2ರಿಂದ ಭಾಗಿಸಿದಾಗ ಬರುವಂಥ ಶೇಷ ವೆನ್ 40 is divided by 2 the remainder is. ಅಲ್ಲಿ 2ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ ಡಿವೈಡೆಡ್ ಬೈ ಶೇಷ ಅಂದರೆ ರಿಮೈಂಡರ್ ಅಂದರೆ ಲಾಸ್ಟ್ ಕೊನೆಗೆ ಬರುವಂಥದ್ದು ಅದು 0 ಆಗಿರ್ತದೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4th ಕ್ವಶನ್ ಇನ್ ದ ಮ್ಯಾಥಮ್ಯಾಟಿಕ್ಸ್. ಒಂದು ಆಯತಾಕಾರದ ಕೋಟಡಿಯ ಉದ್ದ 18 ಮೀಟರ್ ಮತ್ತು ಅಗಲ 15 ಮೀಟರ್ ಇದೆ. ಇದರ ನೆಲಕ್ಕೆ ಬಣ್ಣ ಹಚ್ಚಲು 1 ಚದರ ಮೀಟರ್ಗೆ ₹72ರಂತೆ ತಗಲುವ ವೆಚ್ಚ. ಎ ರೆಕ್ಟ್ಯಾಂಗಲ್ ರೂಮ್ ಹ್ಯಾಸ್ ಅ ಲೆಂತ್ ಆಫ್ 18 meter and a width of 15 meter. The total amount needed to paint the floor of the room at ₹22 per square meter is. So how do we do this problem? So it's easy. ಇಲ್ಲಿ 18 ಗುಂಡ್ಲೆ 15 ಗುಂಡ್ಲೆ 22 ಮಾಡಿದರೆ ನಿಮಗೆ ಉತ್ತರ ಬರುತ್ತೆ. ಇಲ್ಲಿ 18 ಗುಂಡ್ಲೆ 15 ಗುಂಡ್ಲೆ 25 22 ಯಾಕೆ ಮಾಡ್ಬೇಕಂದ್ರೆ ಅವ್ರು ಏನು ಕೇಳಿದಾರೆ ನೋಡ್ರಿ. ಇಲ್ಲೇ ಒಂದು ಆಯತಾಕಾರ ಇರ್ತಕ್ಕಂಥ ಒಂದು ಕೋಟಡಿ. ಸೊ ಈ ಕೋಟಡಿಗೆ ಅಲ್ಲೇ
ಬಣ್ಣ ಹಚ್ಚಲು ಉದ್ದ ಎಷ್ಟಿದೆ ಅದು ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ. ಅದಕ್ಕೆ ಬಣ್ಣ ಹಚ್ಚಲು ಅಂದರೆ ಈ ಏರಿಯಾಕ್ಕೆ ಇಲ್ಲಿರ್ತಕ್ಕಂಥ ಏರಿಯಾ ಅಂದರೆ ವಿಸ್ತೀರ್ಣ ಕಂಡುಹಿಡಿಬೇಕು ನಾವಿಲ್ಲಿ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, 1 ಚದರ ಮೀಟ್ರಿಗೆ 22 ರೂಪಾಯಿ ಅಂತ ಹೇಳಿದ್ದಾರೆ. ಹಾಗಾಗಿ 18 ಗುಂಡ್ಲೆ 15 ಗುಂಡ್ಲೆ 22 ಮಾಡಿದರೆ ನಮಗೆ ಉತ್ತರ ಬರುತ್ತೆ. 18 ಗುಂಡ್ಲೆ 20 15 ಗುಂಡ್ಲೆ 22 ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ ಅದು ಎಷ್ಟಾಗಿರ್ತದೆ ಅಂದರೆ 5,940 ಆಗಿರ್ತದೆ. ದ್ಯಾಟ್ಸ್ ನಥಿಂಗ್ ಬಟ್ ₹5,940. ಸೊ ನೆಕ್ಸ್ಟ್ ಕ್ವಶನ್ 5. ಒಂದು ಬಾಳೆಹಣ್ಣಿನ ಬೆಲೆ ₹6 ಆದರೆ 1 ಡಜನ್ ಬಾಳೆಹಣ್ಣಿನ ಬೆಲೆ, ಇದು ಈಸಿಯಾಗಿರ್ತಕ್ಕಂಥ 6 ಗುಂಡ್ಲೆ 1 ಡಜನ್ ಅಂದರೆ ಎಷ್ಟು, 12. 12 ಗುಂಡ್ಲೆ 6, 12 72. ಇಫ್ 1 banana costs ₹6, the cost of a dozen banana is, it is nothing but 72 rupees. ಇದು ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಎರಡೂ ಇರ್ತದೆ. ಆದ್ದರಿಂದ ಎರಡನ್ನೂ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಭಾಳ ಅಗತ್ಯ ಇದೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಅಗತ್ಯ ಅಲ್ಲಿ ಫಾಸ್ಟ್ ಹೋಗ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಶೇಡ್ ಮಾಡಿರುವ ಭಾಗಗಳಿಗೆ ಸರಿ ಹೊಂದುವ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲೇ ಸಮಾನ ಭಿನ್ನ ರಾಶಿ ಅಂದಾಗ ಜಸ್ಟ್ ನಾವು ಸ್ವಲ್ಪ ನೋಡ್ರಿ ಇಲ್ಲಿ. ದ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಆಫ್ ದ ಫ್ರ್ಯಾಕ್ಷನ್ ರೆಪ್ರೆಸೆಂಟಿಂಗ್ ದ ಶೇಡೆಡ್ ಪಾರ್ಟ್ ಆಫ್ ದ ಫಿಗರ್ ಈಸ್. ಸೊ ಇಲ್ಲಿ ಎಷ್ಟು ಭಾಗಗಳಿವೆ ನೋಡ್ರಿ, 1 2 3 1 2 3 4 5 6 7 8. ಒಟ್ಟು ಭಾಗಗಳು ಎಷ್ಟಾಗಿವೆ, 8. ಹೌದಾ. ಬಣ್ಣ ಹಚ್ಚಿದ ಭಾಗಗಳು ಇದು 1, ಇದು 2, ಇದು 3, ಇದು 4. ಬಣ್ಣ ಹಚ್ಚಿದ ಭಾಗ ಎಷ್ಟು, 4. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತೆ, 1, ಇದು 2 ಆಗುತ್ತೆ. ಎರಡನೇ 1 ಇಲ್ಲಿ ಎಲ್ಲಿದೆ, ಎರಡನೇ 1 ಅಂತ ನೀವು ಹುಡ್ಕೊತ ಹೋದಾಗ ಇಲ್ಲಿ ನಿಮಗದು ಎರಡನೇ 1 ಸಿಗೋದಿಲ್ಲ. ಆವಾಗ ನೀವು ಏನು ಮಾಡಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಅಲ್ಲಿ ಏನಾಗಿದೆ, ಸಾರಿ ಇಲ್ಲೇ ಸ್ವಲ್ಪ ಗಮನಿಸಿ, ಇದು 4 ಅಲ್ಲ, ಇಲ್ಲಿ ಒಟ್ಟು ಭಾಗಗಳು ಬಣ್ಣಗಳು ಇದು ಒಂದು ಬಿಟ್ಟಿದ್ದೀವಿ. 5 ಭಾಗಗಳನ್ನು ಬಣ್ಣ ಹಚ್ಚಲಾಗಿದೆ. ಒಟ್ಟು ಮಾಡಿದ ಭಾಗಗಳು 8 ಇವೆ. ಸೊ ಅದರಿಂದ ಇಲ್ಲಿ ಗಮನಿಸಿ, ಒಟ್ಟು ಭಾಗಗಳು 8 ಇವೆ, ಅದಕ್ಕೆ ಬಣ್ಣ ಹಚ್ಚಿದ ಭಾಗಗಳು 5 ಆಗಿವೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಿನ್ನ ರಾಶಿಗಳನ್ನು ಸಿಂಪ್ಲಿಫೈ ಮಾಡಬೇಕು, ಕನಿಷ್ಠ ರೂಪಕ್ಕೆ ತರಬೇಕು. ಉದಾಹರಣೆಗೆ ಇಲ್ಲೇ 4 3 12, 4 4 16, 4 2 8 7 16, 8 3 24, 4 5 20, 4 8 32. ಆಮೇಲೆ ಎಷ್ಟಾಗಿದೆ ಇಲ್ಲಿ, 10 4 40, 5 5 10. ಈ ಥರ ನಾವಿಲ್ಲಿ ಏನು ಮಾಡಬೇಕು, ಕಡ್ತವನ್ನು ಹೊಡೆದಿವಿ. ಇಲ್ಲಿ 10 10, 10 4 ಸಾರಿ 1 ನಿಮಿಷ. ಸೊ ಇಲ್ಲಿ ನೋಡಿದಾಗ ಇಲ್ಲಿ ಸರಿಯಾಗಿ ಬರ್ತಕ್ಕಂಥ ಉತ್ತರ ಸಿಂಪ್ಲಿಫೈ ಮಾಡಿದಾಗ ಅದು 5 8 ಸರಿಯಾದ ಉತ್ತರ. ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲೇ ತಾವು ನೋಡ್ತಿರ್ಬೋದು. 7ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಈ ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ. ಇದರಲ್ಲಿ ಯಾವ ವಿಷಯಗಳಲ್ಲಿ ಸಮನಾದ ಅಂಕಗಳನ್ನು ಗಳಿಸಿದ್ದಾನೆ ಅನ್ನುವಂಥದ್ದು. ಯಾವ ವಿಷಯಗಳಲ್ಲಿ ಅಂದಾಗ ಇಲ್ಲಿ ಸಮನಾಗಿ ಗಳಿಸಿರ್ತಕ್ಕಂಥ ಅಂಕಗಳು ಅಂದಾಗ ಇಲ್ಲಿ ಸಮವಾಗಿ ನೋಡಿರಿ, ಇಲ್ಲೇ 40 ಇದು ಸಮನಾಗಿ ಗಳಿಸಿರ್ತಕ್ಕಂಥ ಅಂಕ. ಆದ್ದರಿಂದ ಸಮಾಜ ವಿಜ್ಞಾನ, ಇಂಗ್ಲೀಷ್ ಸಮಾಜ ವಿಜ್ಞಾನದಲ್ಲಿ ಸಮನಾಗಿ ಅಂಕಗಳನ್ನು ಗಳಿಸಿದ್ದಾನೆ. ಇದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದನ್ನು ಇಂಗ್ಲೀಷ್ನಲ್ಲಿ ಅದೇ ಇರ್ತದೆ. ಇನ್ನು 8ನೇ ಪ್ರಶ್ನೆ. ಈ ಅಪವರ್ತನ ವೃಕ್ಷದಲ್ಲಿ ಎ ಬಿ ಸಿ ಮತ್ತು ಡಿಗಳ ಬೆಲೆಗಳು ಕ್ರಮವಾಗಿ ಅಂದರೆ ಇಲ್ಲಿ ಏನು ಬರ್ತವೆ, ಎ ಬಿ ಸಿ ಇಲ್ಲಿ ಏನು ಬರ್ತವೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕು. ಇಲ್ಲಿ ಭಾಳ ಸಿಂಪಲ್ ಆಗಿದೆ ನೋಡಿರಿ, ಕ್ರಮವಾಗಿ ಅಂದಿದ್ದಾರೆ. ಇಲ್ಲಿ 54 ನೋಡಿರಿ. ಇನ್ ದ ಗಿವನ್ ಫ್ಯಾಕ್ಟರ್ ಟ್ರೀ ಎ ಬಿ ಸಿ ಆ್ಯಂಡ್ ಡಿ ರೆಸ್ಪೆಕ್ಟಿವ್ಲಿ ಹ್ಯಾವ್ ದ ವ್ಯಾಲ್ಯೂಸ್, which are the values, it's the correct, those values are just look at here. ಇಲ್ಲಿ 54 ಇದೆ. 54 ಅಂದರೆ 6ಅನ್ನು 9ರಿಂದ ಗುಣಿಸ್ರಿ. ಇಲ್ಲೇ 6 ಬರ್ತದೆ, ಇಲ್ಲೇ 9 ಬರ್ತದೆ. 6ಅನ್ನು 9ರಿಂದ ಗುಣಿಸಿ, ಹಾಗಾದರೆ ಇಲ್ಲೇ 2 ಇದೆ, ಇಲ್ಲೇ 3 ಬರ್ತದೆ. ಇಲ್ಲೇ 9 ಬರ್ಬೇಕಂದ್ರೆ ಇಲ್ಲೇ 3 ಇದೆ, ಇಲ್ಲಿ 3 ಬರ್ತದೆ. ಹಾಗಾದರೆ 6 9 3 3 ಸರಿಯಾದ ಉತ್ತರ. ಸೊ ಆಪ್ಷನ್ ಸಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಒಂದು ಜಿಲ್ಲೆಯಲ್ಲಿನ 16 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಂಖ್ಯೆ 98,352. ಇದರಲ್ಲಿ 41,969 ಬಾಲಕಿಯರಾದರೆ ಬಾಲಕರ ಸಂಖ್ಯೆ ಎಷ್ಟು? ಇಲ್ಲಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು 98,352ರಲ್ಲಿ
41,969 ನಾವು ಮೈನಸ್ ಮಾಡಿದರೆ ಅಲ್ಲಿ ಸಿಗುವಂಥ ಉತ್ತರ 56,383. ಅದು ಕನ್ನಡದಲ್ಲಿಯೂ ಅದೇ ಆಗಿರ್ತದೆ, ಇಂಗ್ಲೀಷ್ನಲ್ಲಿಯೂ ಅದೇ ಆಗಿರ್ತದೆ. ಇದನ್ನು ಒಂದು ಸಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಅದು ಸರಿಯಾಗಿ ಉತ್ತರ ಸಿಗ್ತದೆ. ಇನ್ನು 10ನೇ ಪ್ರಶ್ನೆ 58,316, 58,136, 58,631, 58,613 ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಹೇಳಿದ್ದಾರೆ. 58,631, 58,613, 58,316, 58,136 ಈ ಥರ ಇಳಿಕೆ ಕ್ರಮದಲ್ಲಿ ಅಂದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಅಂದರೆ ಅದು ಆಪ್ಷನ್ ಬಿ. ಇಟ್ ಇಸ್ ನಥಿಂಗ್ ಬಟ್ ಡಿಸೆಂಡಿಂಗ್ ಆರ್ಡರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಆಯತಘನದ ಜಾಲಾಕೃತಿ, ದ ಫಿಗರ್ ದ್ಯಾಟ್ ಈಸ್ ದ ನೆಟ್ ಆಫ್ ಎ ಕ್ಯೂಬ್ ಈಸ್. ಆಯತಘನ ಅಂದರೆ ಈ ಥರ ಇರುತ್ತೆ ಆಯತಘನ. ಸೊ ಇಲ್ಲಿ ಆಯತಘನದ ಅಲ್ಲೇ ಜಾಲಾಕೃತಿ ಅಂತ ಹೇಳಿದ್ದಾರೆ. ಆ ಜಾಲಾಕೃತಿ ಯಾವ ರೀತಿ ಇರುತ್ತೆ ಅಂತ ಇದು ನಾವು ನೋಡ್ಬೋದು. ಇಟ್ಟಂಗಿಯನ್ನು ನೋಡ್ಬೋದು, ಈ ಥರ ಇರುತ್ತೆ. ಇದು ಜಾಲಾಕೃತಿಯಿಂದ ಇದನ್ನು ಬಿಡಿಸಿದಾಗ ಏನಾಗುತ್ತೆ ಅಂದರೆ ಅದು ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು 12ನೇ ಪ್ರಶ್ನೆ, ಒಂದು ಹಾಲಿನ ಕ್ಯಾನಿನಲ್ಲಿ 22 ಲೀಟರ್ 350 ಮಿಲಿಲೀಟರ್ ಹಾಲಿದೆ. ಅದರಲ್ಲಿ 19 ಲೀಟರ್ 300 ಮಿಲಿಲೀಟರ್ ಮಾರಾಟ ಹಾಲು ಆಗಿದೆ. ಹಾಲಿನ ಕ್ಯಾನ್ನಲ್ಲಿ ಉಳಿದಿರೋ ಹಾಲಿನ ಪ್ರಮಾಣ. ಎ ಮಿಲ್ಕ್ ಕ್ಯಾನ್ ಹ್ಯಾಸ್ 22 ಲೀಟರ್ಸ್ 350 milliliter of milk. From that 19 liters 700 milliliter of milk has been sold. The quantity of milk remaining in the milk can is. So what we have to do? So just 22 ಲೀಟರ್ 350 ml ದಲ್ಲಿ 19 ಲೀಟರ್ 700 ml ಅನ್ನು ನಾವು ಲೆಸ್ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ ಅದು 2 ಲೀಟರ್ 650 ml ಆಗಿರ್ತದೆ. ನೀವು ಇಲ್ಲಿ ಹಚ್ಚಿ ಮಾಡಿ, ಅದು ಈಸಿಯಾಗಿದೆ. 22 ಲೀಟ್ರ್ 22,000 ಈ ಥರ ಮಾಡಿ, 22,350 ಹೌದಾ. ನೆಕ್ಸ್ಟು ಮೈನಸ್ 19,700. ಸೊ ಈ ಥರ ಮಾಡಿರಿ, ನಿಮಗೆ ಕ್ಯಾಲ್ಕುಲೇಷನ್ ಸರಿಯಾಗಿ ಸಿಗುತ್ತೆ. ಇದು ಲೆಸ್ ಆದಮೇಲೆ ಅದು ಬಂದಿರತಕ್ಕಂಥದ್ದನ್ನು 1000 ನಾವೇನು ಮಾಡಬೇಕು, ಡಿವೈಡ್ ಮಾಡಿದರೆ ನಮಗೆ 2 ಲೀಟ್ರ್ 650 ml ಬರ್ತದೆ. ಇನ್ನು 13ನೇ ಪ್ರಶ್ನೆ, ಮೀರಾಳ ಹತ್ತಿರ ಇರುವ ಹಸು ಒಂದು ದಿನಕ್ಕೆ 12 ಲೀಟರ್ ಹಾಲು ನೀಡುತ್ತದೆ. 1 ಲೀಟರ್ ಹಾಲಿನ ಬೆಲೆ ₹28. ಅವಳು 15 ದಿನಗಳಲ್ಲಿ ಹಾಲಿನ ಮಾರಾಟದಿಂದ ಗಳಿಸಿದ ಒಟ್ಟು ಹಣವನ್ನು 3 ಜನಕ್ಕೆ ಸಮವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು? ಇದು ನೋಡಿ, ದ ಕೌ ಓನ್ಡ್ ಬೈ ಮೀರಾ ಗಿವ್ಸ್ 12 ಲೀಟರ್ಸ್ ಆಫ್ ಮಿಲ್ಕ್ ಪರ್ ಡೇ. 1 ಲೀಟರ್ ಆಫ್ ಮಿಲ್ಕ್ ಕಾಸ್ಟ್ ₹28. If she equally divides the money earned by selling milk in 15 days among 3 people, each person will get how much rupees? So it's nothing but we have to do 12 into 28. 12 into 28. After that we should divide by 3. That the answer. Then you will get the answer. That's nothing but 1680. 1680 rupees is the right answer. ಸೊ ಹೇಗೆ ಅಂದರೆ ಸ್ವಲ್ಪ ಇಲ್ಲಿ ಗಮನಿಸಿ, ಈಸಿಯಾಗಿದೆ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ 28ನ್ನು 12 ಗುಣಿಸಿದಾಗ ನಮಗೆ 336. ಯಾಕಂದರೆ 12 ಲೀಟ್ರ್ ಹಾಲು 1 ಲೀಟ್ರಿಗೆ ಎಷ್ಟಪ್ಪ, 28, ಅದು 336 ರೂಪಾಯಿ ಆಯಿತು. ಹಿಂಗೆ 15 ದಿವಸಕ್ಕೆ ಅಂದಾಗ ಅಲ್ಲಿ 5,040 ರೂಪಾಯಿ ಆಯಿತು. ಈ 5,040 ನಾವೇನು ಮಾಡಬೇಕು, 3 ಮಂದಿಗೆ ಸಮವಾಗಿ ಅಂದರೆ ಅಲ್ಲಿ 1,680 ಸರಿಯಾದ ಉತ್ತರ. ಸೊ ಇದು ರಫ್ ಕ್ಯಾಲ್ಕುಲೇಷನ್ ನಿಮಗಾಗಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಸಲ್ಮಾಳು ಒಂದು ವರ್ಷದಲ್ಲಿ ಗಳಿಸಿದ ಹಣ 98,508. 98,508. ಹಾಗಾದರೆ ಒಂದು ತಿಂಗಳಿನಲ್ಲೇ ಗಳಿಸಿದ ಹಣ ಎಷ್ಟು ಅಂದರೆ ಇಲ್ಲಿ 98,508 ಅಂದಾಗ ಅದನ್ನು ನಾವು 30ರಲ್ಲೇ ಡಿವೈಡ್ ಮಾಡಬೇಕು. ಸೊ 30ರಲ್ಲೇ ಡಿವೈಡ್ ಮಾಡಿದಾಗ ಒಂದು ತಿಂಗಳು ಅಂದಾಗ ಅಲ್ಲಿ ನಾವು ಏನು ಮಾಡಬೇಕು, 30ರಲ್ಲೇ ಡಿವೈಡ್ ಮಾಡಿದಾಗ ನಮಗೇನು ನೋಡಿ, ಇಲ್ಲಿ ಒಂದು ನಿಮಿಷ, ಸಾರಿ ಒಂದು ನಿಮಿಷ, ಇಲ್ಲಿ ಸ್ವಲ್ಪ ನೋಡಿ. ಸಲ್ಮಾಳು ಒಂದು ವರ್ಷದಲ್ಲಿ ಗಳಿಸಿದ ಹಣ 98,508. ಹಾಗಾದರೆ ಅವಳು ಒಂದು ತಿಂಗಳಿನಲ್ಲಿ ಗಳಿಸಿದ ಹಣ ಅಂದರೆ ಒಂದು ವರ್ಷ ಅಂದಾಗ ಅಲ್ಲಿ ಎಷ್ಟರಲ್ಲಿ ಮಾಡ್ಬೇಕು ನಾವು ಡಿವೈಡೆಡ್ ಬೈ, ಅಲ್ಲೇ ನಾವು ಒಂದು ವರ್ಷ ಅಂದಾಗ ಅಲ್ಲೇ ಡಿವೈಡೆಡ್ ಬೈ ಎಷ್ಟರಲ್ಲಿ ಮಾಡ್ಬೇಕಪ್ಪ ಅಂದರೆ
ಅದನ್ನು 12ರಲ್ಲೇ ಡಿವೈಡ್ ಮಾಡಬೇಕು. 12ರಲ್ಲೇ ಡಿವೈಡ್ ಮಾಡಿದಾಗ 8,209 ಬರುತ್ತೆ. ಆದರೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, 8,209. ಇಲ್ಲಿ 1 ವರ್ಷ ಅನ್ನೋದನ್ನು ಗಮನಿಸಬೇಕು, ಯಾಕಂದರೆ ನಾವು ಇಲ್ಲಿ 1 ತಿಂಗಳದ್ದು ಮಾಡಿದೆ, ಅದು ತಪ್ಪಾಗುತ್ತೆ. ಈ ಥರ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನಿಮಗೆ ಒಂದು ಅವೇರ್ನೆಸ್ಗಾಗಿ ಆ ಥರ ಮಾಡಿದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ. ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು 74,692 ಮತದಾರರಿದ್ದಾರೆ. ಅದರಲ್ಲಿ 32,465 ಪುರುಷರು ಮತ್ತು 29,749 ಮಹಿಳೆಯರು ಮತ ಚಲಾಯಿಸಿದ್ದಾರೆ. ಹಾಗಾದರೆ ಮತ ಹಾಕದ ಮತದಾರರ ಸಂಖ್ಯೆ ಕೇಳಿದ್ದಾರೆ ಅವರು. ಒಟ್ಟು ಎಷ್ಟು ಜನ ಇದ್ದಾರೆ? 74,692. ಇನ್ ಆ್ಯನ್ ವಿಧಾನಸಭಾ ಕಾನ್ಸ್ಟಿಟ್ಯೂಷನ್ there are a total of 74,692 voters. Out of this, 32,465 men and 29,749 women voted. The number of voters who did not vote ಯಾರು ಮತ ಹಾಕಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ನಾವಿಲ್ಲಿ ಪುರುಷ ಮತ್ತು ಮಹಿಳೆಯರ ಒಂದು ಸಂಖ್ಯೆಯನ್ನು ಪ್ಲಸ್ ಮಾಡ್ಕೋಬೇಕು. ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯನ್ನು ನಾವು ಪ್ಲಸ್ ಮಾಡಿದಾಗ ಅದು ಎಷ್ಟು ಬರುತ್ತೆ? 63,914 ಬರುತ್ತೆ. ಪುರುಷರು ಮತ್ತು ಮಹಿಳೆಯರ ಸಂಖ್ಯೆಯನ್ನು 63,914 ಬರುತ್ತೆ. 63,914. ಈಗ ಮತ ಹಾಕಿದ್ದಾರೆ ಎಷ್ಟು ಜನ? ಇಷ್ಟು ಜನ. ಒಟ್ಟು ಮತದಾರರು ಎಷ್ಟು? 74,692. 74,692ರಲ್ಲಿ 63,914ನ್ನು 63,914 ಎಷ್ಟು ಇದೆ ಅಲ್ಲಿ, ಅದನ್ನು ಲೆಸ್ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ 12,478 ಆಗಿರ್ತದೆ. ಅದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸ್ವಲ್ಪ ನೋಡಿ. ಇಲ್ಲಿ ಗಮನಿಸಿ, 74,698ರಲ್ಲಿ 62,214 ಅಂದರೆ ಪುರುಷ ಮತದಾರರು ಮಹಿಳೆ ಮತದಾರರು ಈಗ ಹಾಕಿದವ್ರನ್ನ ಸೇರಿಸಿ ಅದನ್ನು ಲೆಸ್ ಮಾಡಿದಾಗ 12,478 ಬರುತ್ತೆ. ಓಕೆ, ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. 16ನೇ ಪ್ರಶ್ನೆ. 51,736 ಮತ್ತು ಈ 35,847 ಈ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 10,000 ಸ್ಥಾನಕ್ಕೆ ಅಂದಾಗ ಅಲ್ಲೇ ಎರಡು ವ್ಯತ್ಯಾಸ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 15,889 ಆಗಿರ್ತದೆ. 15,889ನ್ನು ನಾವು ಅಂದಾಜಿಸಿದಾಗ 10,000 ಸ್ಥಾನಕ್ಕೆ ಅಂದರೆ ಅದು 16,000 ಸರಿಯಾದ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆ. ಒಬ್ಬ ರೈತನು ತನ್ನ ಜಮೀನಿನಲ್ಲಿ 35 ಕ್ವಿಂಟಲ್ ಭತ್ತ ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಲ್ ಭತ್ತವನ್ನು 1,865 ರೂಪಾಯಿಗಳಿಗೆ ಮಾರುತ್ತಾನೆ. ಅವನು ಭತ್ತವನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ. ಎ ಫಾರ್ಮರ್ ಗ್ರೋಸ್ 35 ಕ್ವಿಂಟಲ್ಸ್ ಆಫ್ ಪ್ಯಾಡಿ ಇನ್ ಹಿಸ್ ಫೀಲ್ಡ್. ಹಿ ಸೆಲ್ಸ್ ಎವ್ರಿ ಕ್ವಿಂಟಲ್ ಎಟ್ ₹1,865. The total amount he gets on selling paddy is, it is nothing but 1,865 should be multiplied by 35. Then we will get 65,275. ಇಲ್ಲಿ ನೋಡಿ 35 1865ನ್ನು 35ರಲ್ಲೇ ನಾವು ಗುಣಿಸಿದಾಗ ನಮಗೆ ದೊರೆಯುವಂಥ ಉತ್ತರ ಅದು 65,275 ಆಗಿರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇನ್ನು 18ನೇ ಪ್ರಶ್ನೆ. ಒಂದು ಏಣಿಯ ಎತ್ತರ 2 ಮೀಟರ್ 30 ಸೆಂಟಿಮೀಟರ್ ಇದೆ. ಅದನ್ನು ಹತ್ತಲು ನಿಂತಿರುವ ಬಾಲಕನ ಎತ್ತರ ಏಣಿಯ ಎತ್ತರಕ್ಕಿಂತ 1 ಮೀಟರ್ 24 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ ಬಾಲಕನ ಎತ್ತರ ಎಷ್ಟು? ಇದು ಸಿಂಪಲ್ ಆಗಿದೆ. 2 ಮೀಟರ್ 30 ಸೆಂಟಿಮೀಟರ್ನಲ್ಲಿ 2.30ರಲ್ಲಿ 1.24ನ್ನು ನಾವು ಲೆಸ್ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ 1.06 ಸೆಂಟಿಮೀಟರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 1 ಮೀಟರ್ 6 ಸೆಂಟಿಮೀಟರ್. 1 ಮೀಟರ್ 6 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 19th ಕ್ವಶನ್. ಚಿತ್ರದಲ್ಲಿನ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರೋ ಕೋನದ ವಿಧ. The type of angle formed between the hands of the clock in the given picture is. So here is the given picture. ಇಲ್ಲಿ ಇರ್ತಕ್ಕಂಥ ಗಡಿಯಾರದಲ್ಲಿ 2 ಮುಳ್ಳುಗಳ ನಡುವೆ ಏರ್ಪಟ್ಟಂಥ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ
ಎರಡು ಕೋನಗಳ ನಡುವೆ ಏರ್ಪಟ್ಟ ಕೋನ ಇದು 90 ಡಿಗ್ರಿಗಿಂತ ಕಡಿಮೆ ಇದೆ. ಆದ್ದರಿಂದ ಇದು 90 ಡಿಗ್ರಿಗಿಂತ ಕಡಿಮೆ ಆದರೆ ಅದು ಲಘು ಕೋನ, ಅಕ್ಯೂಟ್ ಆ್ಯಂಗಲ್. ಸಿ ಇಂಗ್ಲೀಷ್ನಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತಾ ಇದ್ವಿ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಗಮನಿಸಿ, ವಿಶಾಲ ಕೋನ ಅಂದರೆ ಎಷ್ಟು, ಅದನ್ನು ಇಂಗ್ಲೀಷ್ನಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಅಂತಾರೆ. 90ಕ್ಕಿಂತ ಹೆಚ್ಚಿರಬೇಕು, 180ಕ್ಕಿಂತ ಕಡಿಮೆ ಇರಬೇಕು. ಲಂಬ ಕೋನ ರೈಟ್ ಆ್ಯಂಗಲ್ ಅದು 90 ಡಿಗ್ರಿಗೆ ಸರಿಯಾಗಿರ್ಬೇಕು. ಲಘು ಕೋನ ಅಕ್ಯೂಟ್ ಆ್ಯಂಗಲ್ ಅಂದರೆ ಅದು ಎಷ್ಟು, 90ಕ್ಕಿಂತ ಕಡಿಮೆ ಇರಬೇಕು. ಪೂರ್ಣ ಕೋನ ಕಂಪ್ಲೀಟ್ ಆ್ಯಂಗಲ್ ಅಂದರೆ ಅದು 180 ಡಿಗ್ರಿ ಇರಬೇಕು. ನೆಕ್ಸ್ಟ್ ಕ್ವಶನ್ 20, ಕೊನೆಯ ಪ್ರಶ್ನೆ ಗಣಿತದಲ್ಲಿ. ಒಂದು ಮನೆಯಲ್ಲಿನ 3 ಜನರ ತಿಂಗಳ ಆದಾಯ ಕ್ರಮವಾಗಿ 18,395, 16,809, 9,963 ಆಗಿದೆ. ಒಟ್ಟು ಆದಾಯ in a house 3 people earn rupees 18,395, rupees 16,809 and rupees 9,963 respectively. Their total income is that is nothing but the total income is nothing but 45,157 is the 45,167 is the right answer. So ಇದು ಸರಿಯಾದ ಉತ್ತರ ಆಗಿರ್ತದೆ. 3 ನಾವು ಸೇರಿಸಿದಾಗ 3 9 12 5 17, 45,167 is the right answer. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನಾವು ಈಗ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನ. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತಿದೆ, ಈ ವರ್ಷದಲ್ಲಿ ಅಂದರೆ ಕಳೆದ ಸಾಲಿನಿಂದ ಏನು ಮಾಡಿದ್ದಾರೆ, ಪರಿಸರ ವಿಜ್ಞಾನದಲ್ಲಿ 2 ಭಾಗಗಳನ್ನು ಮಾಡಿ 40 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ ಅಂಥೇಳಿ. ಇದು 2018ರಲ್ಲಿ ಪರಿಸರ ಅಧ್ಯಯನ ಅಂಥೇಳಿ ಒಂದೇ ಭಾಗ ಇತ್ತು. ಮತ್ತು ಅಲ್ಲೇ ಮುಂದೆ ಏನು ಮಾಡಿದ್ರು, ಅಲ್ಲೇ ಮೆಂಟಲ್ ಎಬಿಲಿಟಿ ಮತ್ತು ಸಾಮಾನ್ಯ ಜ್ಞಾನ ಅಂತಿತ್ತು. ಆದ್ದರಿಂದ ನಾನೀಗ ಪರಿಸರ ಅಧ್ಯಯನವನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಮೆಂಟಲ್ ಎಬಿಲಿಟಿಯನ್ನು ಏನು ಮಾಡ್ತಾ ಇದೆ, ನೆಕ್ಸ್ಟ್ ಅದನ್ನು ನಿಮಗೆ ಅದು ಹೇಳೋ ಅವಶ್ಯಕತೆ ಇಲ್ಲ, ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಓಕೆ. ಈಗ ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿಯನ್ನು ವಾಯುವಿನ ಸಂಪರ್ಕವಿಲ್ಲದ ಕೊಳೆಯಿಸಿ ಉಂಟಾಗುವ ಅನಿಲವನ್ನು ಹೀಗೆನ್ನುತ್ತಾರೆ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿಯನ್ನು ವಾಯುವಿನ ಸಂಪರ್ಕವಿಲ್ಲದೆ ಕೊಳೆಯಿಸಿ ಉಂಟಾಗುವ ಅನಿಲವನ್ನು ಹೀಗೆನ್ನುತ್ತಾರೆ. ದ ಗ್ಯಾಸ್ ಪ್ರೊಡ್ಯೂಸ್ಡ್ ಬೈ ಡಿಕೇಯಿಂಗ್ ಅಗ್ರಿಕಲ್ಚರಲ್ ವೇಸ್ಟ್, ಪ್ಲಾಂಟ್ ರೆಸಿಡ್ಯೂಸ್ ಆ್ಯಂಡ್ ಅನಿಮಲ್ ಡಂಗ್ ಇನ್ ದ ಅಬ್ಸೆನ್ಸ್ ಆಫ್ ಏರ್ ಇಸ್ ಕಾಲ್ಡ್, ಇಟ್ ಈಸ್ ನಥಿಂಗ್ ಬಟ್ ಬಯೋಗ್ಯಾಸ್. ಜೈವಿಕ ಅನಿಲ ಅಂತ ಕರಿತಾ ಇದ್ದಾರೆ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆ. ಕರಾವಳಿ ಪ್ರದೇಶದ ಜನರ ಪ್ರಮುಖ ಕಸುಬು. ಕರಾವಳಿ ಜನರ ಪ್ರಮುಖ ಕಸುಬು ಅದು ಮೀನುಗಾರಿಕೆ. ದ ಮೇನ್ ಆಕ್ಯುಪೇಷನ್ ಆಫ್ ದ ಪೀಪಲ್ ಆಫ್ ದ ಕೋಸ್ಟಲ್ ಏರಿಯಾ ಇಸ್ ಫಿಶಿಂಗ್. ಓಕೆ. ನೆಕ್ಸ್ಟ್, ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಬುಧ, ಗುರು, ಶುಕ್ರ, ಶನಿ. ದ ಪ್ಲಾನೆಟ್ ದಟ್ ಹ್ಯಾಸ್ ಥೌಸಂಡ್ಸ್ ಆಫ್ ರಿಂಗ್ಸ್ ಅರೌಂಡ್ ಇಟ್ ಈಸ್, ದ್ಯಾಟ್ಸ್ ನಥಿಂಗ್ ಬಟ್ ಸ್ಯಾಟರ್ನ್. ಅದು ಶನಿ ಗ್ರಹ ಉಂಗುರಗಳನ್ನು ಭಾಳಷ್ಟು ಹೊಂದಿದೆ. 4ನೇ ಪ್ರಶ್ನೆ. ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ. ಈ ಚಟುವಟಿಕೆಗಳನ್ನು ಹೀಗೆನ್ನುತ್ತೇವೆ: ಶಕ್ತಿ, ಕುಟುಂಬ, ಕೆಲಸ, ಸಂಸ್ಕೃತಿ. ವಿ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಒನ್ ಆರ್ ದ ಅದರ್ ಆಕ್ಟಿವಿಟಿ ಇನ್ ಅವರ್ ಡೈಲಿ ಲೈಫ್. ಸಚ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಎನರ್ಜಿ, ಫ್ಯಾಮಿಲಿ, ವರ್ಕ್, ಕಲ್ಚರ್. ಅದು ಕೆಲಸ ಸರಿಯಾದ ಉತ್ತರ. ಕೆಲಸ, ವರ್ಕ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ, SI ಯೂನಿಟ್ ಆಫ್ ಡೆನ್ಸಿಟಿ. A ಕಿಲೋಮೀಟರ್ ಪರ್ ಅವರ್, B kg per cubic meter, square kilometer, gram square centimeter. So SI unit SI ಯೂನಿಟ್ ಆಫ್ ಡೆನ್ಸಿಟಿ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಅಂದರೆ ಅದು kg per cubic meter, ದಟ್ ಈಸ್ kg/m³ ಅಂತ ಕರಿತಾ ಇದ್ದೀವಿ. ಇನ್ನು 6ನೇ ಪ್ರಶ್ನೆ. ನೀರಿನಂಶವಿರುವ ಆಹಾರ. ಸೊ ಇಲ್ಲಿ ನೀರಿನಂಶವಿರುವ ಆಹಾರ ಅಂದಾಗ ಶೇಂಗಾ, ಕುಂಬಳಕಾಯಿ, ಎಳ್ಳು, ಹಲಸಂದಿ. ದ ಫುಡ್ ವಿಚ್ ಹ್ಯಾಸ್ ಮೋರ್ ವಾಟರ್ ಕಂಟೆಂಟ್ ಈಸ್ ಗ್ರೌಂಡ್ನಟ್, ಅಶ್ಗಾರ್ಡ್, ಸಿಸಮ್, ಬ್ಲ್ಯಾಕ್ ಆ್ಯಡ್ ಬೀನ್ಸ್. ಇಲ್ಲೇ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ, ಹಲಸಂದಿ ಅಂತ ಕೊಟ್ಟಿದ್ದಾರೆ. ಇಲ್ಲೇ ಕೀ ಆನ್ಸರ್ನಲ್ಲಿ ಆ್ಯಕ್ಚುಲಿ ಬಿಟ್ಟಿದ್ದು ಕುಂಬಳಕಾಯಿ. ಸೊ ಈಗ ಕೀ ಆನ್ಸರ್ ಪ್ರಕಾರ ಹೋದರೆ ನಾವು ಕುಂಬಳಕಾಯಿ ಐತೆ. ಟೆಕ್ಸ್ಟ್ ಬುಕ್ನಲ್ಲಿ ಖನಿಜಾಂಶಗಳ ಇರ್ತಕ್ಕಂಥ ಪೋಷಕಾಂಶಗಳ ಆಹಾರ ಪದಾರ್ಥಗಳಂದರೆ ಕುಂಬಳಕಾಯಿ ಕೊಟ್ಟಿದ್ದಾರೆ. ಮತ್ತು
ಜಾಸ್ತಿ ನೀರಿನ ಅಂಶ ಇರ್ತಕ್ಕಂಥದ್ದು ಹಲಸಂದಿ, ಅದು ನೀರಿನ ಅಂಶ ಇರುವಂಥ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇಂಥ ಗೊಂದಲದ ಪ್ರಶ್ನೆಗಳು ಏನಾದರೂ ತಪ್ಪಾಗಿದ್ದರೆ ಅದು ಗ್ರೇಸ್ ಮಾರ್ಕ್ಸನ್ನು ಇಲಾಖೆ ಕೊಡು ಮಾಡುತ್ತದೆ. ಇಲ್ಲೇ ಕುಂಬಳಕಾಯಿ ಈ ಸದ್ಯಕ್ಕೆ ಇದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಕಲುಷಿತ ನೀರಿನ ಸೇವನೆಯಿಂದ ಬರುವ ರೋಗ: ಕ್ಯಾನ್ಸರ್, ಕಾಲರಾ, H1N1, ಡೆಂಗ್ಯೂ. ದ ಡಿಸೀಸ್ ಒನ್ ಗೆಟ್ಸ್ ಬೈ ಡ್ರಿಂಕಿಂಗ್ ಪೊಲ್ಯೂಟೆಡ್ ವಾಟರ್ ಈಸ್. ಕ್ಯಾನ್ಸರ್ ಎದರಿಂದ ಬರುತ್ತೆ? ಜೀವಕೋಶಗಳ ಅಸಹಜ ಬೆಳವಣಿಗೆಯಿಂದ ಬರುತ್ತೆ. H1N1 ವೈರಸ್ದಿಂದ ಬರುತ್ತೆ. ಡೆಂಗ್ಯೂ ಏನು ಬರುತ್ತೆ? ಸೊಳ್ಳೆ ಕಚ್ಚೋದ್ರಿಂದ. ಕಾಲರಾ ಇದು ಕಲುಷಿತ ಕೊಲೆರಾ ಅಂತ ಇಂಗ್ಲೀಷ್ನಾಗ ಕರಿತೀವಿ. ಇದು ಕಲುಷಿತ ನೀರಿನಿಂದ ಬರ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ: ವಾಯು, ಕಾಡು, ಮಣ್ಣು, ಕಲ್ಲಿದ್ದಲು. ಸೊ ಇಲ್ಲೇ ಕಲ್ಲಿದ್ದಲು ಸರಿಯಾದ ಉತ್ತರ. ಕೋಲ್ ಈಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದೇ ಆದ ಭಾಷೆ, ಉಡುಗೆ ಹಾಗೂ ಸಂಪ್ರದಾಯದೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಹೀಗೆನ್ನುವರು: ಫ್ಯಾಮಿಲೀಸ್ ಲಿವಿಂಗ್ ಇನ್ ಡೆನ್ಸ್ ಫಾರೆಸ್ಟ್ ಏರಿಯಾಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ಹ್ಯಾವಿಂಗ್ ದೇರ್ ಓನ್ ಲ್ಯಾಂಗ್ವೇಜ್, ಡ್ರೆಸ್ ಕೋಡ್ ಆ್ಯಂಡ್ ಕಸ್ಟಮ್ಸ್ ಆರ್ ಕಾಲ್ಡ್ ವಾಟ್ ವಿ ಕಾಲ್ ಟ್ರೈಬಲ್ ಕಮ್ಯುನಿಟಿ. ಇದು ಬುಡಕಟ್ಟು ಸಮುದಾಯ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ: ಬುಡಗಳಿಂದ, ಬೀಜಗಳಿಂದ, ಪತ್ರರಂಧ್ರಗಳಿಂದ, ಹೂಗಳಿಂದ. ಪ್ಲ್ಯಾಂಟ್ಸ್ ಬ್ರೀತ್ ಥ್ರೂ ದೇರ್ ರೂಟ್ಸ್, ಸೀಡ್ಸ್, ಟೊಮೆಟೊ, ಫ್ಲವರ್. ಅದು ಟೊಮೆಟೊ, ಪತ್ರರಂಧ್ರ ಸರಿಯಾದ ಉತ್ತರ. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಅಂತ ಕರೆದಾಗ: ಪಾದರಸ, ಹೊಗೆ, ಕಬ್ಬಿಣ, ಕಾರ್ಬನ್. ಮೆರ್ಕ್ಯುರಿ, ಸ್ಮೋಕ್, ಐರನ್, ಕಾರ್ಬನ್. ಸೊ ಅದು ಅನಿಲ ವಸ್ತುವಿಗೆ ಉದಾಹರಣೆ ಅಂದಾಗ ಅದು ಹೊಗೆ ಸರಿಯಾದ ಉತ್ತರ, ಸ್ಮೋಕ್. ನೆಕ್ಸ್ಟ್, ಭಾರತಕ್ಕೆ ಸ್ವತಂತ್ರ ದೊರೆತ ವರ್ಷ: ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಆನ್ 15th August 1947, 14th August 1947 and 15th August 1948, 14th August 1948. It is nothing but 15th August 1947. 15ನೇ ಆಗಸ್ಟ್ 1947. 13, ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂ ಪ್ರದೇಶವನ್ನು ಹೇಗೆನ್ನುವರು? ಕರಾವಳಿ ಮೈದಾನಗಳು. ಇದು ಸರಿಯಾದ ಉತ್ತರ. ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತಾ ಇದ್ದೀವಿ. ಕರಾವಳಿ ಮೈದಾನ ಅಂತ ನಾವು ಅಲ್ಲೇ ಕರಿತಾ ಇದ್ದೀವಿ. ಆದ್ದರಿಂದ ಸರಿಯಾದ ಉತ್ತರ ಸಮುದ್ರದ ಅಂಚಿಗೆ ಚಾಚಿಕೊಂಡಿರೋಕ್ಕೆ ನಾವು ಕರಾವಳಿ ಮೈದಾನ, ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತಾ ಇದ್ದೀವಿ. ಇನ್ನು 14ನೇ ಪ್ರಶ್ನೆ, ಭೂ ಮೇಲ್ಮೈನ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್, 610. ಸೊ ಇಲ್ಲಿ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಅರ್ತ್ ಈಸ್ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಸೊ 510 ಮಿಲಿಯನ್ ಚದರ ಕಿಲೋಮೀಟರ್. 15ನೇ ಪ್ರಶ್ನೆ, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ? ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಆ್ಯನ್ ಎಲಿಮೆಂಟ್ ಈಸ್ ಆಟಮ್, ಪರಮಾಣು. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 16ನೇ ಪ್ರಶ್ನೆ, ನಗರ ಪ್ರದೇಶದ ಸಮಸ್ಯೆ: ಅಸಮರ್ಪಕ ಸೌರಶಕ್ತಿ ಬಳಕೆ, ಒಳಚರಂಡಿ ವ್ಯವಸ್ಥೆ ಕೊರತೆ, ಕಸ ತ್ಯಾಜ್ಯದ ವಿಲೇವಾರಿ, ಸಾಕಷ್ಟು ಶೌಚಾಲಯದ ಲಭ್ಯತೆ. ಎ ಪ್ರಾಬ್ಲಮ್ ದ್ಯಾಟ್ ಈಸ್ ಮೋಸ್ಟ್ಲಿ ಸೀನ್ ಇನ್ ಅರ್ಬನ್ ಏರಿಯಾಸ್: inadequate usage of solar energy, lack of underground drainage facility, garbage disposal, non-availability of adequate toilet facility. ಇದು ಗಾರ್ಬೇಜ್ ಡಿಸ್ಪೋಸ್, ಇದು ಸರಿಯಾದ ಉತ್ತರ. ಕಸ ತ್ಯಾಜ್ಯದ ವಿಲೇವಾರಿ ಇದು ಆಗ್ತಕ್ಕಂಥದ್ದು. ಇದು ಆಪ್ಷನ್ ಸಿ, ಗಾರ್ಬೇಜ್ ಡಿಸ್ಪೋಸಲ್, ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಅದು ಹೀಗಿದೆ: ತೋಟಗಾರಿಕೆ ಬೇಸಾಯಕ್ಕೆ ಉದಾಹರಣೆ: ತೊಗರಿ, ಕಬ್ಬು, ಜೇನು, ಕಾಫಿ. ಆ್ಯನ್ ಎಕ್ಸಾಂಪಲ್ ಫಾರ್ ಹಾರ್ಟಿಕಲ್ಚರ್ ಈಸ್ ರೆಡ್ ಗ್ರಾಮ್ಸ್, ಸುಗರ್ ಕೇನ್, ಹನಿ, ಕಾಫಿ. ಕಾಫಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 18ನೇ ಪ್ರಶ್ನೆ, ಸಾಮಾನ್ಯವಾಗಿ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ: ದ ನಾರ್ಮಲ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್ ಈಸ್ ದಟ್ ಇಸ್ 0.044%. ರೈಟ್ ಆನ್ಸರ್. 19, ಪ್ಯಾರಾಫಿನನ್ನು ಇದರ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ. ಯಾವುದರ ತಯಾರಿಕೆಯಲ್ಲಿ? ಬೆಣ್ಣೆ, ಮರದ ಪಾಲಿಶು, ಮುಲಾಮು, ವ್ಯಾಸ್ಲಿನ್, ಜೆಲ್ಲಿ. ಪ್ಯಾರಾಫಿನ್ ಈಸ್ ನಾಟ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಬಟರ್, ವುಡ್ ಪಾಲಿಶ್, ಆಯಿಂಟ್ಮೆಂಟ್ಸ್, ವ್ಯಾಸ್ಲಿನ್, ಜೆಲ್ಲಿ. ಆ್ಯಂಡ್ ವಿಚ್ ಇಸ್ ದ ರೈಟ್ ಆನ್ಸರ್? ದ್ಯಾಟ್ ಈಸ್ ಬಟರ್, ಬೆಣ್ಣೆ. ಇದು ಸರಿಯಾದ ಉತ್ತರ. ಇಲ್ಲಿ ಬಳಸಲ್ಲ. ಇನ್ನು 20ನೇ ಪ್ರಶ್ನೆ, ನಮ್ಮ ರಾಜ್ಯದ ರಾಜಧಾನಿ ಮಂಗಳೂರು, ಬೆಂಗಳೂರು, ಮೈಸೂರು, ಬೆಳಗಾಂ. ದ ಕ್ಯಾಪಿಟಲ್ ಆಫ್ ಅವರ್ ಸ್ಟೇಟ್ ಈಸ್ ಮಂಗಳೂರು, ಬೆಂಗಳೂರು, ಮೈಸೂರು, ಬೆಳಗಾಂ. ಅದು ಸರಿಯಾದ ಉತ್ತರ ಬೆಂಗಳೂರು.
ನೆಕ್ಸ್ಟ್ ಈಗ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡೋಣ. ಯಾಕಂದರೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ನಮಗೆ ಮುಂದೆ ಬರೋದಿಲ್ಲ. ಯಾಕಂದರೆ ಈ ಸಾರಿ ನಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಇರೋದಿಲ್ಲ. ಅದರ ಬದಲಾಗಿ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತ ಇದೆ. ಆದ್ದರಿಂದ ಸಮಾಜ ವಿಜ್ಞಾನದಲ್ಲಿ ಆಗಲಿ ಸಾಮಾನ್ಯ ವಿಜ್ಞಾನದಲ್ಲಿ ಆಗಲಿ ಈ GK ಕ್ವಶನ್ಸ್ನು ಬರ್ಬೋದು ಅಂತ ಈಗ ಇದನ್ನು ತಮಗೆ ಇಲ್ಲಿ ಸಾದರಪಡಿಸ್ತಾ ಇದೆ. ಈಗ ಮೊದಲ ಪ್ರಶ್ನೆ, ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ತತ್ತರಿಸುತ್ತಿರುವ ಭಾರತದ ಮಹಾನಗರ? ಅದು ಬೆಂಗಳೂರು, ಮುಂಬೈ, ಚೆನ್ನೈ, ದೆಹಲಿ. ಇಲ್ಲೇ ಇಲ್ಲೇ ಕೀ ಆನ್ಸರ್ನಲ್ಲಿ ಯಾವಾಗ ಬಿಟ್ಟಿದ್ದು ಬೆಂಗಳೂರು ಬಿಟ್ಟಿದ್ದಾರೆ. ಆದರೆ ನಾವು ಗೂಗಲ್ನಲ್ಲಿ ಹೊಡೆದಾಗ ಅದು ನವದೆಹಲಿ ಆಗುತ್ತೆ. ಇರಲಿ, ಇಲ್ಲಿ ನಾವು ಇಲಾಖೆ ಏನು ನಿರ್ಧಾರ ಮಾಡುತ್ತೆ ಅದನ್ನೇ ಇಟ್ಕೊಂಡವ. ಮಹಾನಗರ ಅಂತ ಕೇಳಿದಾಗ ಅದನ್ನು ಈಗ ಬೆಂಗಳೂರು ಹಾಕಿದ್ದಾರೆ, ಬೆಂಗಳೂರು ಹಾಕೋಣ. ಆದರೆ ನಿಜವಾಗ್ಲೂ ಭಾಳಷ್ಟು ಪೊಲ್ಯೂಷನ್ ನಮ್ಮ ಭಾರತದಲ್ಲಿ ಇರೋದು, ವಾಯುಮಾಲಿನ್ಯ ಜಾಸ್ತಿ ಇರೋದು ಎಲ್ಲಿ ಅಂದರೆ ನವದೆಹಲಿ ಆಗುತ್ತೆ. ಇರಲಿ, ಅದನ್ನು ಇಂಥ ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡಿ ಹಾಕಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವ ಸಂಪರ್ಕ ಸಾಧನ? ರೇಡಿಯೋ, ಕಂಪ್ಯೂಟರ್, ಮೊಬೈಲ್, ದಿನಪತ್ರಿಕೆ. ದ ಮೋಸ್ಟ್ ಪಾಪ್ಯುಲರ್ ಕಮ್ಯುನಿಕೇಷನ್ ಮೀಡಿಯಾ ಇನ್ ರೀಸೆಂಟ್ ಟೈಮ್ಸ್ ಈಸ್ ರೇಡಿಯೋ, ಕಂಪ್ಯೂಟರ್, ಮೊಬೈಲ್, ನ್ಯೂಸ್ ಪೇಪರ್. ದ್ಯಾಟ್ಸ್ ನಥಿಂಗ್ ಬಟ್ ಮೊಬೈಲ್. ಸೊ ಮೊಬೈಲ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಥರ್ಡ್ ಕ್ವಶನ್ ಈಸ್, ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಈ ಅನಿಲವನ್ನು ಹೊರಹಾಕುತ್ತವೆ? ಆಮ್ಲಜನಕ, ಸಾರಜನಕ, ನೀರಾವಿ, ಇಂಗಾಲದ ಡೈಆಕ್ಸೈಡ್. ಡ್ಯೂರಿಂಗ್ ರೆಸ್ಪಿರೇಷನ್ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಆಕ್ಸಿಜನ್, ನೈಟ್ರೋಜನ್, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್. ದ ಕರೆಕ್ಟ್ ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್, ಕರ್ನಾಟಕದ ಎತ್ತರದ ಜಲಪಾತ? ಜೋಗ ಜಲಪಾತ, ಗಗನಚುಕ್ಕಿ, ಭರತ್ ಚುಕ್ಕಿ, ಅಬ್ಬೆ ಜಲಪಾತ, ಗೋಕಾಕ್ ಜಲಪಾತ. ದ ಹೈಯೆಸ್ಟ್ ವಾಟರ್ಫಾಲ್ ಆಫ್ ಕರ್ನಾಟಕ? ಜೋಗ್ ಫಾಲ್ಸ್, ಗಗನಚುಕ್ಕಿ, ಭರತ್ ಚುಕ್ಕಿ, ಅಬ್ಬೆ ಫಾಲ್ಸ್, ಗೋಕಾಕ್ ಫಾಲ್ಸ್. ದ್ಯಾಟ್ಸ್ ನಥಿಂಗ್ ಬಟ್ ಜೋಗ್ ಫಾಲ್ಸ್. ಜೋಗ ಜಲಪಾತ ಅತಿ ಎತ್ತರದ ಕರ್ನಾಟಕದ ಜಲಪಾತವಾಗಿದೆ. 5, ದ್ವಿದಳ ಧಾನ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಯಾವುದು? ರಾಗಿ, ಜೋಳ, ನವಣೆ, ಸಾಸಿವೆ. ರಾಗಿ, ಜೋರ್, ಫಾಕ್ಸ್ಟೈಲ್ ಮಿಲೆಟ್ ಆ್ಯಂಡ್ ಮಸ್ಟರ್ಡ್. ಆ್ಯನ್ ಎಕ್ಸಾಂಪಲ್ ಫಾರ್ ಡೈಕೋಟಿಲಿಡಾನ್ ಈಸ್, ಅದು ಮಸ್ಟರ್ಡ್, ಸಾಸಿವೆ. ಯಾಕಂದರೆ ರಾಗಿ, ಜೋಳ, ನವಣೆ ಎಲ್ಲ ಏಕದಳ ಧಾನ್ಯಗಳು, ಇದು ದ್ವಿದಳ ಧಾನ್ಯ ಮಸ್ಟರ್ಡ್. ನೆಕ್ಸ್ಟ್ 6ನೇ ಪ್ರಶ್ನೆ, ಅರ್ಜುನ ಪ್ರಶಸ್ತಿನ ಈ ಕ್ಷೇತ್ರಕ್ಕೆ ನೀಡಲಾಗುವುದು? ಯಾವ ಕ್ಷೇತ್ರಕ್ಕೆ? ಕ್ರೀಡೆ. ಅದು ಕ್ರೀಡೆ, ಕಣ್ಣು ಮುಚ್ಚಿ ಹಾಕಬೇಕು ಇಂಥವೆಲ್ಲ ಕ್ರೀಡೆ. ಇನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು? ದ ಹಿಸ್ಟಾರಿಕಲ್ ಪ್ಲೇಸಸ್ ಆಫ್ ಕರ್ನಾಟಕ ವಿಚ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಆರ್ ಹಂಪಿ ಪಟ್ಟದಕಲ್ಲು, ಬಾದಾಮಿ ಐಹೊಳೆ, ಬಿಜಾಪುರ ಬಾದಾಮಿ, ಹಂಪಿ ಐಹೊಳೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಹಂಪಿ ಪಟ್ಟದಕಲ್ಲು ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮತದಾನದ ಹಕ್ಕು ಪಡೆಯಲು ಪೂರೈಸಬೇಕಾದ ಕನಿಷ್ಠ ವಯಸ್ಸು? ಅದು 18 ವರ್ಷ, ಎಲ್ಲರಿಗೂ ಗೊತ್ತಿದೆ, 18 ಇಯರ್ಸ್. ಇನ್ನು 9ನೇ ಪ್ರಶ್ನೆ, ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ? ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಭಾರತದ ರಾಜ್ಯ ಅಂದಾಗ ಅದು ಆಪ್ಷನ್ಸ್ ಗುಜರಾತ್, ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್. ದ ಇಂಡಿಯನ್ ಸ್ಟೇಟ್ ಅಟ್ಯಾಚ್ಡ್ ಟು ದ ಚೀನಾ ಬಾರ್ಡರ್ ಈಸ್ ಗುಜರಾತ್, ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್. ದ ರೈಟ್ ಆನ್ಸರ್ ಈಸ್ ಅರುಣಾಚಲ ಪ್ರದೇಶ. ಆಪ್ಷನ್ ಬಿ. ಇನ್ನು ಕೊನೆಯ ಪ್ರಶ್ನೆ ಹಾಗೂ ಈ ಪ್ರಶ್ನೆ ಪತ್ರಿಕೆ ಕೊನೆಯದಾಗಿದೆ. ಭೂಮಿಗೆ ಅತಿ ಹತ್ತಿರದಲ್ಲಿರುವ ನಕ್ಷತ್ರ? ಅದು ಸೂರ್ಯ. ಸೂರ್ಯನನ್ನು ಬಿಟ್ಟರೆ ಅಂದಾಗ ಅದು ಪ್ರಾಕ್ಸಿಮಾ ಸೆಂಟಾರಿ ಆಗಿರ್ತದೆ. ಸೊ ಸೂರ್ಯನನ್ನು ಆಪ್ಷನ್ ಕೊಟ್ಟಾಗ ಸೂರ್ಯನೇ ಹಾಕಬೇಕು. ಸೂರ್ಯನ ಆಪ್ಷನ್ ಕೊಟ್ಟಿಲ್ಲ ಅಂದರೆ ಪ್ರಾಕ್ಸಿಮಾ ಸೆಂಟಾರಿ ಹಾಕಬೇಕು. ಓಕೆ. ಇನ್ನು ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳು ಇವು ಏನು ಬರಲಿಕ್ಕಿಲ್ಲ. ಯಾಕಂದರೆ ಈ ಸಲ ಪ್ರಶ್ನೆಗಳು ಪತ್ರಿಕೆಯ ಒಂದು ಮಾದರಿ ಚೇಂಜ್ ಆಗಿರೋದ್ರಿಂದ ಕನ್ನಡ, ಇಂಗ್ಲೀಷು, ಗಣಿತ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ ಈ ರೀತಿ 5 ವಿಷಯಗಳಿಗೆ ತಲಾ 20 ಪ್ರಶ್ನೆಗಳಂತೆ ಇರೋದ್ರಿಂದ ಈ ಸಾರಿ ನಿಮಗೆ ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆ ಇರುವುದಿಲ್ಲ. ಆದ್ದರಿಂದ ಎಲ್ಲರೂ ನಾವು ಚೆನ್ನಾಗಿ ವಿಷಯಗಳನ್ನೇ ಅಭ್ಯಾಸ ಮಾಡಿ ಆದಷ್ಟು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೋಡಿದರೆ ನಮಗೆ ಯಾವ ಪ್ರಶ್ನೆ ಬಂದರೂ ಅಲ್ಲೇ ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2019ರ ಒಂದು ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಅದರ ಜೊತೆಗೆ ಕನ್ನಡದಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಓದಿದರೆ ಸ್ಕೋರ್ ಮಾಡ್ಬೋದು, ಇಂಗ್ಲೀಷ್ನಲ್ಲಿ ಏನೆಲ್ಲ ವಿಷಯಗಳನ್ನು ಓದಿದ್ರು ಸ್ಕೋರ್ ಮಾಡ್ಬೋದು, ಯಾವ ವಿಷಯಗಳಲ್ಲಿ ಏನೆಲ್ಲ ಓದಿದರೆ ನಮಗೆ ಮಾರ್ಕ್ಸ್ಗಳು ಪಕ್ಕಾ ಸಿಗ್ತವೆ ಎಂಬುದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.